ಈ ಆಂಟಿದಿರಲ್ಲ ಏನೋ ಸ್ಕರ್ಟ್ ಗಳೆಲ್ಲ ಹಾಕೊಂಡು ಡಾನ್ಸ್ ಆಡ್ಕೊಂಡು ಏನ್ರಿ ಅದು ಎರಡೆರಡು ಹೆಂಡತಿನ ಇಟ್ಕೊಂಡು ಸಂಭಾಳ್ಸೋದು ಇದೆಲ್ಲ. ಫಸ್ಟ್ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗ್ಬೇಕು. ವೆರಿ ಗುಡ್. ಮುಂಚೆ ಆದ್ರೆ ವಾರಕ್ಕೆ 2 ಸರಿ ಹೆಲಿಕಾಪ್ಟರ್ ಹತ್ತಿದ್ದೆ, ಈಗ ವರ್ಷಕ್ಕೆ 2 ಸರಿ ಹೆಲಿಕಾಪ್ಟರ್ ಹತ್ತೋ ಅಂತ ಒಂದು ಹೆಂಗಾಗೋಯ್ತು ಅಂದ್ರೆ ಡೈರೆಕ್ಟ್ರು ಸರ್ మీరే చెప్పండి ತಕ್ಷಣ ಹಿಂಗ್ ಬಗ್ಕೊಂಡ್ ಬರೋ ಒಂದು ಪ್ರೊಡ್ಯೂಸರ್ಗೆ ಅನ್ಸ್ತಿತ್ತು. ಬಟ್ ಡೈರೆಕ್ಟರ್ ಇಲ್ಲ ಬೇಡ ಇದು ಇರ್ಲಿ ಅಂತ ಅಂದ್ಕೊಂಡು ಅದು ಹತ್ತುವಾಗ ಸ್ಲಿಪ್ ಆಗೋಗಿ ಬಿದ್ರೆ ಹೋಗಿರ್ತಿದ್ದೆ ನಾನು. ಅದು ಹೆಂಗೋ ಅದೇನೋ ಶಕ್ತಿ ಹಿಡ್ಕೊಂಡು ಹಂಗೆ ನೇತಾಡ್ಕೊಂಡು ಸೆಕೆಂಡ್ ಶೋ ಮ್ಯಾಟ್ನಿ ಅಷ್ಟೊತ್ತಿಗೆ ಅದು ಗೊತ್ತಾಗ್ಬಿಟ್ಟಿರೋದು. ಎಲ್ಲಿ ಚೇಂಜ್ ಮಾಡಿದ್ರೆ ಕರೆಕ್ಟ್ ಆಗಿ ವಿತೌಟ್ ಇವನ್ ಜಂಪ್ ಕಟ್ ಮಾಡಿ ಅಲ್ಲೇ ಜಾಯಿನ್ ಮಾಡಿ ಪ್ಲೇಟ್ ಅಲ್ಲಿ ಸುತ್ತಿ, ಈ ಕಡೆ ಮಾರ್ಕ್ ಮಾಡೋದ್ರಿಂದ ಕಟ್ ಮಾಡಿ ಜಾಯಿನ್ ಮಾಡಿ ಅಲ್ಲೇ ಪ್ಲೇಟ್ ಅಲ್ಲಿ ಸುತ್ತಿ ಹಂಗೆ ಈಗೆಲ್ಲ ಅಂತಾರಲ್ಲ ಸ್ಪಾಟ್ ಅಲ್ಲಿ ಎಡಿಟ್ ಮಾಡ್ತೀವಲ್ಲ, ನಾವು ಶೋ ನಡೆಯುವಾಗ ಎಡಿಟ್ ಮಾಡ್ಬಿಡ್ತೀವಿ. ಈ ನಗುವ ಮುಖದಲ್ಲಿ ಬರೀ ನೋವಿದೆಯೋ. ಏಯ್ ನಾ ಕಟ್ ಮಾಡಿದೆ 16 ನಿಮಿಷ 4 ನಿಮಿಷ ಏನ್ ಕಟ್ ಮಾಡಿದ್ರೆ ಎಕ್ಸ್ಟ್ರಾ ಚಂದ ಉಂಟು ಸರ್, ಚಂದ ಉಂಟು, ಸೂಪರ್. 20 ನಿಮಿಷ ಟ್ರಿಮ್ ಮಾಡಿದ್ಮೇಲೆ ಸೂಪರ್. ಯಾವನು ಅವನು ಲಾಕ್ ಆಗ್ತಾನೋ ಅಂತ ಜನ ಇದೆಲ್ಲ ಅವೆಲ್ಲವೂ ಈಗ ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ಮನ. ಅವ್ರಿಗೆ ಅಯ್ಯೋ ಎಲ್ಲಿ ನನ್ ಮಗುವುದು ಬೆರಳು ಕಟ್ ಮಾಡ್ತಿದ್ರು, ಉಗುರು ಕಟ್ ಮಾಡ್ಬಿಡ್ತಿದಾರೆ, ಕೈಯೇ ಕಟ್ ಮಾಡ್ಬಿಡ್ತಿದಾರೆ. ಬಟ್ ಏನೋ ಮಾಡಲ್ಲ ಅಂತ ಟೈಮಲ್ಲಿ ಗಂಡ ಹೆಂಡತಿ ಜಗಳ ಆಗಂತ ಪ್ಯಾಕೇಜ್ ಎಲ್ಲ ಮಾಡಲ್ಲ ನಾನು. ಈಗ ನೀವು ರೀಸೆಂಟ್ ಆಡ್ ಶೂಟ್ಗೆ ಹೆಲಿಕಾಪ್ಟರ್ ಯೂಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಈ ಡ್ರೋನ್ ಇರುವಾಗ ಆಡ್ ಶೂಟ್ಗೆ ಯಾಕೆ ಹೆಲಿಕಾಪ್ಟರ್ ಯೂಸ್ ಮಾಡಿ? ಈಗ ಅದೇ ಲಕ್ಕಿಲಿ ಏರಿಯಲ್ ಅಂದ್ರೆ ಹೆಲಿಕಾಪ್ಟರ್ ಏನಕ್ಕೆ ಯೂಸ್ ಮಾಡ್ತಿದೀವಿ ಅಂದ್ರೆ ಈಗ ಆಸ್ ಎ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಈಗ ಹೀರೋ ಇಳಿಯೋದು, ವಿಲನ್ ಇಳಿಯೋದು, ಹತ್ತೋದು ಅಂತ ಅದನ್ನ ಡ್ರೋನ್ ಅಲ್ಲಿ ಮಾಡಕ್ಕಾಗಲ್ಲ. ಡ್ರೋನ್ ನಲ್ಲಿ ನೇತಾಡ್ಕೊಂಡು ಹೀರೋ ಬಂದು ಇಳಿಯಕ್ ಆಗಲ್ಲ. ಸೊ ಅಟ್ಲೀಸ್ಟ್ ಅದಕ್ಕಾದ್ರೂ ಒಂದು ಹೆಲಿಕಾಪ್ಟರ್ ಉಳ್ಕೊಂಡಿದೆ. ಅದರಿಂದ ಅಲ್ಪ ಸ್ವಲ್ಪ ಅವಾಗ ನಾನು ವರ್ಷಕ್ಕೆ 1-2 ಸರಿ ಆದ್ರೂ ಹೆಲಿಕಾಪ್ಟರ್ ಹತ್ತೀನಿ. ಮುಂಚೆ ಆದ್ರೆ ವಾರಕ್ಕೆ 2 ಸರಿ ಹೆಲಿಕಾಪ್ಟರ್ ಹತ್ತಿದ್ದೆ, ಈಗ ವರ್ಷಕ್ಕೆ 2 ಸರಿ ಹೆಲಿಕಾಪ್ಟರ್ ಹತ್ತೋ ಅಂತ ಒಂದು ಪ್ರಮೇಯ ಬಂದಿದೆ. ಈಗ ಜನರಲಿ ಆಡ್ಗಾಗ್ಲಿ ಸಿನಿಮಾಗಾಗ್ಲಿ ಒಂದು ಬಿಲ್ಡಪ್ ಶಾರ್ಟ್ಸ್ ಅಂತ ಇರುತ್ತಲ್ಲ. ಈಗ ಹೆಲಿಕಾಪ್ಟರ್ನ ಈಗ ಏನಕ್ಕೆ ಬಳಸ್ತೀವಿ ಅಂತಂದ್ರೆ ಆಸ್ ಎ ಪ್ರಾಪರ್ಟಿ. ಈಗ ಬಿಲ್ಡಪ್ಗೆ ಏನೋ ಹೀರೋ ಬಿಲ್ಡಪ್ ಅಂತ ಹೆಲಿಕಾಪ್ಟರ್ ಬರುತ್ತೆ, ಡೋರ್ ಓಪನ್ ಆಗುತ್ತೆ, ಹೀರೋ ಸ್ಟೈಲ್ ಆಗಿ ಕ್ಯಾಮ್ರಾ ಹಿಂಗ್ ಕಾಲ್ ಇಟ್ಟು ಇಳಿತಾನೆ, ಅಥವಾ ವಿಲನ್ ಕ್ಯಾಮ್ರಾ ಹಿಂಗ್ ಕಾಲ್ ಇಟ್ಟು ಇಳಿತಾನೆ, ಅಂತವಕ್ಕೆಲ್ಲ ಹೆಲಿಕಾಪ್ಟರ್ ಯೂಸ್ ಆಗತ್ತೆ ಈಗ್ಲೂ ಸದ್ಯ. ಯಾಕಂದ್ರೆ ಅದು ಡ್ರೋನ್ ರಿಪ್ಲೇಸ್ ಮಾಡಕ್ ಆಗಲ್ಲ. ಸೊ ನಾನು ಹೇಳ್ದಾಗೆ ಹೆಲಿಕಾಪ್ಟರ್ ಹಿಡ್ಕೊಂಡು ಹಿಂಗೆ ಅಕ್ಷಯ್ ಕುಮಾರ್ ಬರ್ಬೋದೇ ಹೊರತು, ಇಮ್ಯಾಜಿನ್ ಮಾಡಿ ಒಂದು ಡ್ರೋನ್ ಹಿಡ್ಕೊಂಡು ಅಕ್ಷಯ್ ಕುಮಾರ್ ಹಾರ್ಕೊಂಡ್ ಬಂದ್ರೆ ಆಗೋದಿಲ್ಲ. ಸದ್ಯ ಅಂತ ಡ್ರೋನ್ ಇನ್ನ ಬಂದಿಲ್ಲ. ಅಕ್ಷಯ್ ಕುಮಾರ್ ಲಿಫ್ಟ್ ಮಾಡೋ ಅಂತ ಡ್ರೋನ್ ಎಲ್ಲ ಬಂದಿಲ್ಲ ಸದ್ಯ. ಎಲ್ಲಿವರೆಗೂ ಒಂದು ಡ್ರೋನ್ ಒಬ್ಬ ಹೀರೋನ ಅಥವಾ ವಿಲನ್ ಎತ್ಕೊಂಡು ಓಡಾಡೋ ಅಂತ ಕೆಪಾಸಿಟಿ ಬರಲ್ವಾ, ಅಲ್ಲಿವರೆಗೂ ನನ್ ಕೆಲಸ ಇರುತ್ತೆ. ಓಕೆ, ಈಗ ಡ್ರೋನ್ ಅಲ್ಲಿ ಇಟ್ಕೊಂಡ್ ಬರ್ತಾರೆ ಅಂತ ತಿಳ್ಕೊಳ್ಳಿ, ಹೆಲಿಕಾಪ್ಟರ್ CG ಅಲ್ಲಿ ಮಾಡ್ಬೋದಲ್ವಾ? ಇಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಎಲ್ಲವೂ CG ನಲ್ಲಿ ಮಾಡಕ್ ಆಗಲ್ಲ. ಇಲ್ಲ, ಈಗ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ಒಂದು ಹೆಲಿಕಾಪ್ಟರ್ ಯೂಸ್ ಮಾಡಿ ಮಿಕ್ಕಿದ ಅಕ್ಕಪಕ್ಕದೆಲ್ಲ CG ಅಲ್ಲಿ ಈಗ್ಲೂ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ಹೆಲಿಕಾಪ್ಟರ್ ಬೇಕೇ ಬೇಕು. ಸೊ ಆ ಒಂದು ಹೆಲಿಕಾಪ್ಟರ್ ಬೇಕಾಗೋವರೆಗೂ ನನಗೆ ಕೆಲಸ ಇರುತ್ತೆ. ಓಕೆ, ಅದು ಆಡ್ ಶೂಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಅದು ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಆಡ್ ಶೂಟ್. ರಾಮ್ ಚರಣ್ ಅವರು ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್. ಆ ಆಡ್ ಅಲ್ಲಿ ರಾಮ್ ಚರಣ್ ಅವರು ಬ್ರ್ಯಾಂಡ್ ಅಂಬಾಸಿಡರ್. ಅಲ್ಲಿ ಹೈದರಾಬಾದ್ ಅಲ್ಲೇ ಒಬ್ರು ಡೈರೆಕ್ಟರ್, ಆಡ್ ಫಿಲ್ಮ್ ಮೇಕರ್. ಅವರು ತುಂಬಾ ವರ್ಷಗಳಿಂದ ನನ್ನ ಫೇಸ್ಬುಕ್ ಫ್ರೆಂಡ್ ಅಂತೆ, ನನ್ನ ವರ್ಕ್ ಎಲ್ಲ ಫಾಲೋ ಮಾಡ್ತಿದ್ದಾರೆ ಅಂತ ತುಂಬಾ ವರ್ಷದಿಂದ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಯಾವ್ದೋ ಒಂದು ಯಾವ್ದೋ ಒಂದು ಶೂಟ್ಗೆ ಹೆಲಿಕಾಪ್ಟರ್ ಬೇಕಿತ್ತು ಅಂತ. ಬಟ್ ಅವಾಗ ಬಜೆಟ್ ಆಗಿರ್ಲಿಲ್ಲ. ಈಗ ಆ ಬಜೆಟ್ ಸಿಕ್ಕಿದೆ. ಸೊ ನಾನು ಅನ್ಕೊಂಡಿದ್ದು ಈ ಆಡ್ ಅಲ್ಲಿ ನಾನು ಮಾಡ್ಬೇಕು ಅಂತಿದ್ದೀನಿ. ಸೊ ಹೆಲಿಕಾಪ್ಟರ್ ಬೇಕು ಅಂತೆಲ್ಲ ಫೋನ್ ಮಾಡಿದ್ರು. ಸೊ ಇಲ್ಲಿ ನಾನೇ ಕೋಆರ್ಡಿನೇಟ್ ಮಾಡಿ ಏನೇನ್ ಪರ್ಮಿಷನ್ಸ್ ಬೇಕು, ಅಲ್ಲಿ ಲೋಕಲ್ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಏನ್ ಪರ್ಮಿಷನ್ ಬೇಕು, ಇಲ್ಲಿಂದ ಏನೇನ್ ಬೇಕು ಎಲ್ಲವೂ ಕೋಆರ್ಡಿನೇಟ್ ಮಾಡಿ ಇಲ್ಲಿಂದ ಹೋಗಿದ್ವಿ. ಇಲ್ಲಿಂದ ಹೋಗಿ ಅಲ್ಲಿ ಶೂಟ್ ಅಲ್ಲೂ ಅಷ್ಟೇ ಈಗ ಸಾಕಷ್ಟು ಸೇಫ್ಟಿ. ಈಗ ನಾನು ಐ ಆಮ್ ಆಲ್ಸೋ ಸ್ಟೂಡೆಂಟ್ ಪೈಲಟ್. ಅಂದ್ರೆ ನಾನು ಹೆಲಿಕಾಪ್ಟರ್ ಅಲ್ಲ, ಒಂದು ಸಣ್ಣ ಒಂದು ವಿಮಾನ 2 ಸೀಟ್ ಏರ್ಕ್ರಾಫ್ಟ್ ಓಡಿಸೋದಿಕ್ಕೆ ಸ್ವಲ್ಪ ಮಾತ್ರ ಕಲ್ತಿದ್ದೀನಿ. ಇನ್ನು ಲೈಸೆನ್ಸ್ ಎಲ್ಲ ಸಿಕ್ಕಿಲ್ಲ, ಸ್ವಲ್ಪ ಮಾತ್ರ ಕಲ್ತಿದೆ. ಸೊ ನನಗೆ ಈ ಏವಿಯೇಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಾಟ್ ಡೂಸ್ ಅಂಡ್ ಡೋಂಟ್ಸ್ ಅಂತ ಇರುತ್ತಲ್ಲ, ಅದೆಲ್ಲವೂ ನನಗೆ ಗೊತ್ತಿರೋದ್ರಿಂದ. ಸೊ ಎರಡೂ ರೀತಿ ಅಂದ್ರೆ ಈಗ ಸಿನಿಮ್ಯಾಟಿಕಲಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಏವಿಯೇಷನ್ ಅಲ್ಲಿ ಏನೇನ್ ಮಾಡಬಹುದು, ಎರಡೂ ನನಗೆ ಗೊತ್ತಿರೋದ್ರಿಂದ ಇಬ್ರು ಮಧ್ಯದಲ್ಲಿ ಆಸ್ ಎ ಬ್ರಿಡ್ಜ್ ನಾನು ಶಾರ್ಟ್ಸ್ ಹೆಂಗೆ ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ರಾಮ್ ಚರಣ್
ಈಗ ಫ್ಲೈ ಮಾಡ್ತಿದ್ದಾನೆ, ಹೆಲಿಕಾಪ್ಟರ್ ಕೂತ್ಕೊಂಡು ಫ್ಲೈ ಮಾಡುವಂತ ಶಾರ್ಟ್ಸ್, ಅದನ್ನ ನಾವು ಹೆಂಗೆ ಚೀಟ್ ಮಾಡಿ ಅಂದ್ರೆ ನೆಲದಲ್ಲೇ ಇಟ್ಟು ಹೆಲಿಕಾಪ್ಟರ್ ಕೂತಿರುತ್ತೆ, ಅದು ರೋಟರ್ ತಿರುಗ್ತಾ ಇರುತ್ತೆ, ಅದು ಫ್ಲೈಯಿಂಗ್ ಅಲ್ಲಿ ಇದೆ ಅನ್ನೋ ತರ ಒಂದು ಆಂಗಲ್ ಕ್ರಿಯೇಟ್ ಮಾಡಿ ನೆಲದಲ್ಲೇ ಇದ್ರು ಅದು ಫ್ಲೈ ಆಗ್ತಿದೆ ಅನ್ನೋಂತ ಶಾರ್ಟ್ಸ್ ಆಗ್ಲಿ, ಇಳಿಯೋದು ಹತ್ತೋದು, ಯಾಕಂದ್ರೆ ಟೈಲ್ ಅಲ್ಲಿ ಒಂದು ವಿಂಗ್ ರೋಟರ್ ತಿರುಗ್ತಾ ಇರುತ್ತೆ. ಸೊ ಇಳಿದ ತಕ್ಷಣ ಅದೊಂದು ಸೇಫ್ಟಿ ಅದೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ಅದೆಲ್ಲವೂ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಸೊ ಹೆಂಗಾಗೋಯ್ತು ಅಂದ್ರೆ ಡೈರೆಕ್ಟ್ರು ಸರ್ ಮೀರೇ ಚಪ್ಪಣ್ಣಿ ಅಂತ ಅಂದ್ಬಿಟ್ಟು ರಾಮ್ ಚರಣ್ ಅವ್ರು ನೀವೇ ಹೇಳ್ಬಿಡಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಯಾಕೆಂದ್ರೆ ಜನರಲಿ ಒಂದು ಏನಂದ್ರೆ ಹೆಲಿಕಾಪ್ಟರ್ ಇಂದ ಇಳಿಯುವಾಗ ಎಲ್ಲಿ ಅದು ರೋಟರ್ ತಲೆ ಹೊಡೆದ್ಬಿಡ್ತು ಅಂತ ಹಿಂಗ್ ಬಕ್ಕೊಂಡೆಲ್ಲ ಬರ್ತಾರೆ, ಅದು ಅಗತ್ಯ ಇರಲ್ಲ. ಆರಾಮಾಗಿ ಇಳಿದು ನಡ್ಕೊಳ್ಬೇಕಂದ್ರೆ ಸಾಕಷ್ಟು ಡಿಸ್ಟೆನ್ಸ್ ಅಂದ್ರೆ ಮೇಲೆ ಇರುತ್ತದು, ತಿರುಗ್ತಾ ಇದ್ರು ಒಂದು ಮೈಂಡ್ ಬ್ಲಾಕ್ ಇರುತ್ತೆ ನಮ್ಗೆ, ಅಯ್ಯೋ ಎಲ್ಲಿ ಟಚ್ ಆಗ್ಬಿಡುತ್ತೋ ಅಂತ ಇಳಿದ ತಕ್ಷಣ ಹಿಂಗ್ ಬಗ್ಕೊಂಡ್ ಬರೋ ಒಂದು ಜನರಲಿ ಅದೊಂದು ಅಭ್ಯಾಸ. ಸೊ ಅದನ್ನೆಲ್ಲ ಹೇಳ್ತಿದ್ದೆ, ಇಲ್ಲ ಆರಾಮಾಗಿ ಇಳ್ಕೊಂಡ್ ಬರ್ಬೋದು, ಇಳಿದು ಆರಾಮಾಗಿ ಸ್ಟ್ರೈಟ್ ಆಗಿ ನಡ್ಕೊಂಡ್ ಬರ್ಬೋದು. ಇವೆಲ್ಲವೂ ಕೋಆರ್ಡಿನೇಟ್ ಮಾಡ್ಕೊಂಡು ಅವ್ರಿಗೆ ಐ ಹೆಲ್ಪ್ ದಮ್ ಇನ್ ದಿ ಶೂಟ್. ಓಕೆ, ರಾಮ್ ಚರಣ್ ಬಗ್ಗೆ ಏನೇನು ಮಾತಾಡಿದ್ರಿ, ಏನ್ ಒಡನಾಟ, ಹೇಗೆ ವ್ಯಕ್ತಿಯಾಗಿ ಹೇಗೆ ಅವರು? ಅಲ್ಲ ಜಾಸ್ತಿ ಸಮಯ ಸಿಕ್ಕಿಲ್ಲ, ನಾವೊಂದು 2 hours ಅಷ್ಟೇ ಶೂಟ್ ಮಾಡಿದ್ದು. ಬಟ್ ಹಿ ವಾಸ್ ವೆರಿ ಸೋ ಕೋಆಪರೇಟಿವ್. ಅಂದ್ರೆ ಅವರು ಹೆಲಿಕಾಪ್ಟರ್ ಓಡಾಡಿರ್ತಾರೆ, ಫ್ಲೈಟ್ಸ್ ಅಲ್ಲಿ ಓಡಾಡಿರ್ತಾರೆ, ಬಟ್ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಒಂದು ಚಿಕ್ಕ ಎಳೆ ಮಗು ಕೇಳಿಸ್ಕೊಳತ್ತಲ್ಲ, ಆ ತರ ಎಳೆ ಮಗು ಕೇಳಿಸ್ಕೊಳಂಗೆ ಓಕೆ ಸರ್, ಓಕೆ ಹೀಗ್ ಓಕೆ ಐಲ್ ಡೂ ದಟ್ ಅಂತ ಪ್ರತಿಯೊಂದು ಇನ್ಸ್ಟ್ರಕ್ಷನ್, ಡೋಂಟ್ ಡೂ ದಿಸ್, ಡೋಂಟ್ ಡೂ ಇದು, ಈ ಲೈನ್ ದಾಟಿ ಹೋಗ್ಬೇಡಿ, ಈ ಕಡೆ ದಾಟಿ ಈ ಕಡೆ ಹಿಂದೆ ಬರಬೇಡಿ, ಇಷ್ಟು ಡಿಸ್ಟೆನ್ಸ್ ಅಲ್ಲೇ ಬನ್ನಿ, ಹೆಲಿಕಾಪ್ಟರ್ ಪಕ್ಕದಲ್ಲಿ ಇಷ್ಟು ಡಿಸ್ಟೆನ್ಸ್ ನಡ್ಕೊಂಡು ಬನ್ನಿ, ಏನೇ ಇನ್ಸ್ಟ್ರಕ್ಷನ್ಸ್ ಕೊಟ್ರು ತಪ್ಪದೆ ಫಾಲೋ ಮಾಡಿದ್ರು ಅವರು. ಅಂದ್ರೆ ಅವ್ರಿಗೇನ್ ಹೆಲಿಕಾಪ್ಟರ್ ಎಲ್ಲ ದೊಡ್ಡ ವಿಷಯ ಅಲ್ಲ, ಅಂದ್ರೆ ಹೆಲಿಕಾಪ್ಟರ್ ಫ್ಲೈ ಮಾಡಿದ್ರೆಲ್ಲ ಹೊಸದಲ್ಲ, ಬಟ್ ಶೂಟಿಗೆ ಏನ್ ಬೇಕೋ, ನಿಮಗೆ ಏನ್ ಬೇಕು ಹೇಳಿ, ಐ ವಿಲ್ ಫಾಲೋ ಯುವರ್ ಇನ್ಸ್ಟ್ರಕ್ಷನ್ಸ್ ಅಂತ ಸ್ಟ್ರಿಕ್ಟ್ ಆಗಿ ಡೈರೆಕ್ಟರ್ ಅಷ್ಟೇ ಹೇಳ್ಬಿಟ್ಟಿದ್ರು. ಅವ್ರು ಹೇಳ್ತಾರೆ ನೀವು ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು ಅಂತ, ನಾನು ಏನ್ ಹೇಳ್ತಿದ್ನೋ ಅದನ್ನ ಅಷ್ಟು ಫಾಲೋ ಮಾಡ್ತಿದ್ರು ಅವರು. ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಜಸ್ಟ್ ಶಾರ್ಟ್ ಪೀರಿಯಡ್ ಆಫ್ 2 hours, ಬಟ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಆ ಹ್ಯಾಂಗ್ ಅಪ್ಸ್ ಎಲ್ಲ ಏನಿಲ್ಲ, ನಾನು ದೊಡ್ಡ ಹೀರೋ, ಆ ಹ್ಯಾಂಗ್ ಅಪ್ಸ್ ಎಲ್ಲ ಏನೂ ಇರ್ಲಿಲ್ಲ. ಆಮೇಲೆ ನಿಮಗೆ ತುಂಬಾ ಚಾಲೆಂಜಸ್ ಕೊಟ್ಟ ಪ್ರಾಜೆಕ್ಟ್ ಯಾವುದು, ತುಂಬಾ ಚಾಲೆಂಜ್ ಅನ್ಸಿದ್ದು? ತುಂಬಾ ಚಾಲೆಂಜಿಂಗ್ ಅನ್ಸೋದು ಗಾಳಿಪಟ ಪ್ರೊಡಕ್ಷನ್ ಡಿಸೈನ್ ಮಾಡಿದ್ದು, ಅಂದ್ರೆ ಟೋಟಲ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡೋದು. ಅಂದ್ರೆ ದಯಾಳ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನಾನು ಪ್ರೊಡಕ್ಷನ್ ಡಿಸೈನಿಂಗ್ ಮಾಡ್ತಿದ್ದೆ. ಲೊಕೇಶನ್ ನೋಡೋದ್ರಿಂದ ಹಿಡಿದು ಈ ಲೊಕೇಶನ್ ಅಲ್ಲಿ ಶೂಟಿಂಗ್ ಮಾಡಬಹುದಾ, ಆಗತ್ತಾ ಇಲ್ವಾ, ಆ ಒಂದು ಡಿಸಿಷನ್ ತಗೋಬೇಕಿತ್ತು. ಫಾರ್ ಎಕ್ಸಾಂಪಲ್ ಕೊಡಚಾದ್ರಿ ಬೆಟ್ಟದ ಮೇಲೆ, ಅದು ಸಿನಿಮಾದಲ್ಲಿ ಮುಗಿಲುಪೇಟೆ ಅಂತ ಹೇಳ್ತೀವಿ, ಅದು ಕೊಡಚಾದ್ರಿ ಬೆಟ್ಟದ ಮೇಲೆ ಶೂಟಿಂಗ್ ಮಾಡಿದ್ದು. ಆ ಬೆಟ್ಟಕ್ಕೆ ಹೋಗಕ್ಕೆ ಬರೀ ಒಂದು 4 wheel ಜೀಪ್ ಮಾತ್ರ ಹೋಗಕ್ ಸಾಧ್ಯ. ಸೊ ಅದೊಂದು 2 4 wheel ಡ್ರೈವ್ ಜೀಪ್ಗಳಿತ್ತು. ಬರೀ ಆ 2 ಜೀಪಲ್ಲಿ ಇಡೀ ಆ ಸೆಟ್ಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಶಿಫ್ಟ್ ಮಾಡಿದೀವಿ. ಒಂದು ಜಿಮಿ ಜಿಬ್, 40 feet ಕ್ರೇನು, ಒಂದು 20 kW ಜನರೇಟರ್ ಎಲ್ಲವೂ ಸಾಗಿಸಿ, ಆಮೇಲೆ ಅಲ್ಲೊಂದು ಗೆಸ್ಟ್ ಹೌಸ್ ಇತ್ತು. ಆ ಗೆಸ್ಟ್ ಹೌಸ್ ಅಲ್ಲಿ ಬರೀ ಒಂದು 10 ಜನ ಉಳ್ಕೊಳ್ಳೋಷ್ಟು ಜಾಗ ಇತ್ತು. 2 ರೂಮು, ದೊಡ್ಡ ಹಾಲ್, ಒಂದು ದೊಡ್ಡ ರೂಮ್ ತರ. ಆ 2 ರೂಮ್ ಅಲ್ಲಿ ಡೈರೆಕ್ಟ್ರು, ಹೀರೋ ಗಣೇಶ್ ಒಂದೇ ರೂಮ್ ಅಲ್ಲಿ, 2 ಹೀರೋಯಿನ್ ಒಂದು ರೂಮ್ ಅಲ್ಲಿ, ಮಿಕ್ಕಿದ್ ನಾವೆಲ್ಲ ಒಂದು ಟೆಕ್ನಿಕಲ್ ಕೆಲವ್ರು ಮಾತ್ರ ಆ ರೂಮ್ ಅಲ್ಲಿ, ಮಿಕ್ಕಿದೆಲ್ಲರೂ ಅಪ್ ಅಂಡ್ ಡೌನ್ ಮಾಡಬೇಕಿತ್ತು ಡೈಲಿ. ದಟ್ ವಾಸ್ ವೆರಿ ಚಾಲೆಂಜಿಂಗ್. ಯಾಕಂದ್ರೆ 10 ಅಡಿ ಡಿಸ್ಟೆನ್ಸ್ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಮಂಜು, ಮಳೆ, ಜಿಗಿ ಅಂತಿರೋದು. ಇಡೀ ಆ ಸಿನಿಮಾ ಪೂರ್ತಿ ನಾವು ಮಳೆ ಮಂಜಲ್ಲೇ ಶೂಟಿಂಗ್ ಮಾಡಿರೋದು. ಸೊ ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ನನ್ಗೆ ಸಾಕಷ್ಟು ಕಲೀಲಿಕ್ಕೆ. ಪೀಪಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಟೋಟಲ್ ಆ ಒಂದು ಮ್ಯಾನೇಜಿಂಗ್ ದ ಹೋಲ್ ಸಿನಾರಿಯೋ, ಆರ್ಟಿಸ್ಟ್ ಕೋಆರ್ಡಿನೇಷನ್ ಎಲ್ಲವೂ, ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಅದು ಒಂದು ಚಾಲೆಂಜಿಂಗ್ ಸಿನಿಮಾ. ಅಂಡ್ ಮೈ ಡೆಬ್ಯೂ ಫಿಲ್ಮ್ ಆಸ್ ಅನ್ ಎಡಿಟರ್, ದಟ್ ವಾಸ್ ಆಲ್ಸೋ ಚಾಲೆಂಜಿಂಗ್. ಯಾಕಂದ್ರೆ ಫಸ್ಟ್ ಕಾಪಿ ರೆಡಿ ಆದಾಗ ಒಂದು ಲೆಂತ್ ಅಂತ ಇರುತ್ತಲ್ಲ ಸಿನಿಮಾ, ಒಂದಷ್ಟು ಬೇಡ ಅಂತ ನನಗ ಅನ್ಸ್ತಿತ್ತು, ಪ್ರೊಡ್ಯೂಸರ್ಗೆ ಅನ್ಸ್ತಿತ್ತು. ಬಟ್ ಡೈರೆಕ್ಟರ್ ಇಲ್ಲ ಬೇಡ, ಇದು ಇರ್ಲಿ ಅಂತ ಅಂದ್ಕೊಂಡು ಅದು ಉಳಿಸ್ಕೊಂಡಿದ್ರು. ರಿಲೀಸ್ ಆಗಿದ್ದ ದಿನ ರಿಪೋರ್ಟ್ ಬಂತು, ಸಿನಿಮಾ ಚೆನ್ನಾಗಿದೆ ಲ್ಯಾಗ್ ಅಂತ ಒಂದು ರಿಪೋರ್ಟ್ ಬಂತು. ರಾತ್ರಿ ಅವಾಗ ನಮ್ಮ ಅದೃಷ್ಟವಶಾತ್ ಇನ್ನೂ ಪ್ರಿಂಟ್ ರೀಲಲ್ಲೇ ಸಿನಿಮಾ ತೋರಿಸ್ತಾ ಇದ್ರು, ಡಿಜಿಟಲ್ ಫಾರ್ಮ್ಯಾಟ್ ಇರ್ಲಿಲ್ಲ. ಡಿಜಿಟಲ್ ಫಾರ್ಮ್ಯಾಟ್ ಆಗಿದ್ರೆ ತುಂಬಾ ಕಷ್ಟ ಆಗಿರೋದು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ರಾತ್ರಿ ಥಿಯೇಟರ್ಗೆ ಹೋಗಿ ರೀಲ್ ನ ಕಟ್ ಮಾಡಿ ಜಾಯಿನ್ ಮಾಡಿ ನೋಡಿ, ಓಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೋಗೆ ಒಂದಷ್ಟು ಏನೇನ್ ಲ್ಯಾಗ್ ಅಂತ ಅನಿಸ್ತಿತ್ತ, ಮುಂಚಿನ ನನಗೆ ಅನ್ನಿಸ್ತಾ ಇತ್ತು, ಅದನ್ನ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಸೊ ಯಾಕಂದ್ರೆ ಎಂಡ್ ಆಫ್ ದ ಡೇ ಪ್ರೊಡ್ಯೂಸರ್ ಉಳಿಸ್ಬೇಕು.
ಸೊ ಎಡಿಟ್ ಮಾಡಿ ಆ ಒಂದು ಏನೊಂದು ಪೀಸ್ಗಳು ಸಿಗುತ್ತಲ್ಲ ಅದನ್ನ ಎತ್ಕೊಂಡು ಇನ್ನೊಂದು ಥಿಯೇಟರ್ಗೆ ಹೋಗಿ ಅಲ್ಲಿ ಕಟ್ ಮಾಡಿ 2 ಪೀಸ್ ಆಗೋದು, ಅದು ಇನ್ನೊಂದು 2 ಥಿಯೇಟರ್ಗೆ. ಸೊ ಇಡೀ ಕರ್ನಾಟಕ ಬಿಫೋರ್ ಸಂಡೇ ಮಾರ್ನಿಂಗ್ ಶೋ ಒಳಗಡೆ ಇಡೀ ಕರ್ನಾಟಕ ಒಂದು ಎಷ್ಟೊಂದು ಆಗಿನ ಟೈಮಲ್ಲೇ ಒಂದು 65-70 ಪ್ರಿಂಟ್ ಅನ್ಸುತ್ತೆ. ಯಾಕಂದ್ರೆ ಪ್ರಿಂಟ್ ಅವಾಗ ಒಂದು ಪ್ರಿಂಟ್ ಅಂದ್ರೆ 2-3 ಥಿಯೇಟರ್ ರೌಂಡ್ ಆಗೋದು. ಸೊ ಇಡೀ ಕರ್ನಾಟಕ ಎಡಿಟ್ ಮಾಡಿ ಭಾನುವಾರ ಬೆಳಗ್ಗೆ ಅಷ್ಟೊತ್ತಿಗೆ ಫ್ರೆಶ್ ಅಂದ್ರೆ ಲ್ಯಾಗ್ ಇಲ್ದಿರೋ ಒಂದು ಕ್ರಿಸ್ಪ್ ಸಿನಿಮಾ ರೆಡಿ ಆಗಿತ್ತು. ಅದಾದ್ಮೇಲೆ ಪಿಕ್ಚರ್ ಸೂಪರ್ ಹಿಟ್ ಆಯ್ತು. ಸೊ ದಟ್ ವಾಸ್ ಚಾಲೆಂಜಿಂಗ್. ಯಾಕಂದ್ರೆ ನನ್ನ ಡೆಬ್ಯೂ ಸಿನಿಮಾ ಆಸ್ ಎನ್ ಎಡಿಟರ್ ಥಿಯೇಟರ್ಗೆ ಹೋಗಿ ಕಟ್ ಮಾಡಿ ಜಾಯಿನ್ ಮಾಡಿ ಅದು ವರ್ಕ್ ಆಗತ್ತೋ ಇಲ್ವಾ, ಯಾಕಂದ್ರೆ ಸೌಂಡ್ ಬೇರೆ ಜಂಪ್ ಹೊಡೆಯುತ್ತೆ, ಇವೆಲ್ಲವೂ ಸಮಸ್ಯೆಗಳಿರುವವು. ಸೊ ದಟ್ ವಾಸ್ ಚಾಲೆಂಜಿಂಗ್. ಅಂಡ್ ಸಾಕಷ್ಟು ಸಿನಿಮಾಗಳು ಅದೇ ಈ ತರ ಹೆಲಿಕಾಪ್ಟರ್ ಶೂಟ್ ಎಲ್ಲವೂ ಚಾಲೆಂಜಿಂಗ್. ಕೆಲವು ಆಕ್ಟಿಂಗ್ ಮಾಡಿರೋ ಸಿನಿಮಾಗಳು, ಸರ್ಕಸ್ ಅನ್ನೋ ಸಿನಿಮಾದಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿದೀನಿ. ಅದು ಶೂಟ್ ಮಾಡುವಾಗ ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಮೇಲೆಲ್ಲ ಓಡೋದಿತ್ತು. ಆಮೇಲೆ ಒಂದು ಪ್ಲಾಟ್ಫಾರ್ಮ್ ನ ಹೊರಗಡೆಯಿಂದ ಹತ್ತೋ ಒಂದು ಸೀಕ್ವೆನ್ಸ್ ಇತ್ತು. ಅದು ಹತ್ತುವಾಗ ಸ್ಲಿಪ್ ಆಗಿ ಹೋಗಿ ಬಿದ್ರೆ ಹೋಗಿರ್ತಿದ್ದೆ ನಾನು. ಅದು ಹೆಂಗೋ ಅದೇನೋ ಶಕ್ತಿ ಹಿಡ್ಕೊಂಡು ಹಂಗೆ ನೇತಾಡ್ಕೊಂಡು ಹತ್ತಿ, ಅದು ಎಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ ಅದು ಹಂಗೆ ಅದು ಟೇಕ್ ಓಕೆ ಆಗಿತ್ತು. ಅದು ಆಕ್ಚುಲಿ ನ್ಯಾಚುರಲ್ ಆಗಿ ಹಂಗೆ ಹತ್ತಿ ಕ್ರಾಸ್ ಮಾಡಿ ಹೋಗಿದ್ದೆ. ಅದೊಂದು ಎಕ್ಸ್ಪೀರಿಯನ್ಸ್, ಲೈಫ್ ಅಂಡ್ ಡೆತ್ ಎಕ್ಸ್ಪೀರಿಯನ್ಸ್ ಅದು. ಇವನ್ ನನ್ನ ಫಸ್ಟ್ ಸಿನಿಮಾ ನಂದಿ ಸಿನಿಮಾದಲ್ಲೂ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಅದ್ರಲ್ಲಿ ಆಲ್ರೆಡಿ ನನ್ನ ಸಾಯಿಸಿ ಬಿದ್ದಿರ್ತೀನಿ. ಒಂದು ಪೊಲೀಸ್ ಗಾಡಿ ಬಂದು ನಿಂತ್ಕೋಬೇಕು, ಅವ್ನ್ ಗಾಡಿ ಓಡಿಸ್ತಿದ್ದವನ್ಗೆ ಮಿಸ್ಕ್ಯಾಲ್ಕುಲೇಷನ್ ಆಗಿ ತುಂಬಾ ಹತ್ರದಲ್ಲಿ ಬಂದು ಬ್ರೇಕ್ ಹಾಕಿ, ಇಲ್ಲಿ ಲಿಟ್ರಲಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ ಅದು ವಿಡಿಯೋ, ಇಲ್ಲಿ ಬಂದು ನಿಂತಿತ್ತು ಚಕ್ರ. ಸೊ ಅದು ಒಂದು ಲೈಫ್ ಅಂಡ್ ಡೆತ್ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ಸಿನಿಮಾನೇ ನಂದಿ. ಫಸ್ಟ್ ಸಿನಿಮಾದಲ್ಲೇ ಫಸ್ಟ್ ಅಂಡ್ ಲಾಸ್ಟ್ ಆಗ್ಬಿಟ್ಟಿರೋದು ಸಿನಿಮಾ ನಮ್ದು ಜರ್ನಿ. ಸೊ ಆಮೇಲೆ ಈಗ ರೀಸೆಂಟ್ ಆಗಿ ಲವ್ ಮಾಕ್ಟೇಲ್ ಸಿನಿಮಾ ಶೂಟಿಂಗ್ ಮಾಡಿದ್ದು, ಎಡಿಟಿಂಗ್ ಮಾಡಿದ್ದು. ಬೋತ್ ಐ ವಾಸ್ ಹ್ಯಾಂಡ್ಲಿಂಗ್ ಬೋತ್ ಕ್ಯಾಮ್ರಾ ಆಸ್ ವೆಲ್ ಆಸ್ ಎಡಿಟಿಂಗ್. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಯಾಕೆಂದ್ರೆ ನಮ್ಮ ಒಂದು ಸಣ್ಣ ಒಂದು ಲಿಮಿಟೆಡ್ ಕ್ರೂ, ಲಿಮಿಟೆಡ್ ಎಕ್ವಿಪ್ಮೆಂಟ್ ಇಟ್ಕೊಂಡು ಆ ಒಂದು ರಿಸಲ್ಟ್ ಸಾಕಷ್ಟು ಜನ ಕೇಳಿದ್ರು, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರಿ, ಎಲ್ಲೆಲ್ಲಿ, ಈ ಲೊಕೇಶನ್ ಅಲ್ಲಿ, ಆ ಲೊಕೇಶನ್ ಅಲ್ಲಿ. ಯಾವಾಗ ಜನ ಅದ್ ಕೇಳ್ತಾರಲ್ಲ ಅವಾಗ್ಲೇ ಖುಷಿ ಆಗೋದು. ಅಂದ್ರೆ ಒಂದು ಜಾಗ ಎಲ್ಲರೂ ನೋಡಿರ್ತಾರೆ, ಆ ದೃಷ್ಟಿಕೋನದಲ್ಲಿ ನೋಡಿರಲ್ಲ ಆ ಜಾಗನ ಒಂದು ವಾವ್ ಅನ್ಸೋ ರೀತಿ ಸ್ಕ್ರೀನ್ ಅಲ್ಲಿ ಬಂದಾಗ ಜನ ಅದನ್ನ ಕೇಳ್ತಾರಲ್ಲ, ಈ ಜಾಗ ಇಲ್ಲಿದೆ ಅಂತ ಕೇಳ್ತಾರಲ್ಲ, ಆವಾಗ ಒಂದು ಥ್ರಿಲ್ ಕೊಡುತ್ತೆ. ಸೊ ಇವೆಲ್ಲವೂ ಕ್ವೈಟ್ ಚಾಲೆಂಜಿಂಗ್ ಅಂಡ್ ಎಕ್ಸ್ಪೀರಿಯನ್ಸು ಮಜಾ ಇದೆ. ಓಕೆ, ಅದು ನೀವು ಕಟ್ ಅಂಡ್ ಪೇಸ್ಟ್ ಹೇಳಿದ್ರಲ್ಲ ರೀಲು, ಸಂಜೆ ಮಾತು ಬಗ್ಗೆ ಮಾತಾಡ. ಹೌದು. ಓಕೆ, ಈಗ ನೀವು ಹೇಳುವಾಗ ತುಂಬಾ ಈಸಿ ಅನ್ಸುತ್ತೆ, ಥಿಯೇಟರ್ಗೆ ಹೋದೆ, ಕಟ್ ಮಾಡ್ದೆ, ಅಂಟಿಸ್ದೆ ಅಂತ. ಆಕ್ಚುಲ್ ಪ್ರೋಸೆಸ್ ಏನದು, ಏನ್ ಮಾಡ್ತೀರಿ ಅದು? ಈಗ ರೀಲ್ ಅಲ್ಲಿ ಶೂಟ್ ಮಾಡುವಾಗ ಕ್ಯಾಮ್ರಾದಲ್ಲಿ ಬರೀ ಪಿಕ್ಚರ್ ಕ್ಯಾಪ್ಚರ್ ಆಗೋದು, ಪಿಕ್ಚರ್ ಮಾತ್ರ, ಪಿಕ್ಚರ್ ನೆಗೆಟಿವ್, ಸೌಂಡ್ ಸಪರೇಟ್ ಒಂದು ಎಕ್ವಿಪ್ಮೆಂಟ್ ಅಲ್ಲಿ ರೆಕಾರ್ಡ್ ಆಗೋದು, ಸೌಂಡ್ ಸಪರೇಟ್, ಸೌಂಡ್ ನೆಗೆಟಿವ್ ಅಂತ. ನಾವು ಎಡಿಟಿಂಗ್ ಮಾಡುವಾಗ ಅದನ್ನ ಬೋತ್ ಪಿಕ್ಚರ್ ಅಂಡ್ ಸೌಂಡ್ ಸಪರೇಟ್ ಆಗಿ ಡಿಜಿಟೈಸ್ ಮಾಡಿ, ಅಂದ್ರೆ ಟೇಪ್ ಫಾರ್ಮ್ಯಾಟ್ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಕಂಪ್ಯೂಟರ್ ತಗೊಂಡು ಅದನ್ನ ಎಡಿಟ್ ಮಾಡಿ, ಆಮೇಲೆ ಮ್ಯಾನ್ಯುಯಲಿ ನಾವು ನೆಗೆಟಿವ್ ನ ಕಟ್ ಮಾಡಿ ಜಾಯಿನ್ ಮಾಡಬೇಕಾಗಿತ್ತು. ಸೊ ಪಿಕ್ಚರ್ನೆಲ್ಲ ನೆಗೆಟಿವ್ ನ ಕಟ್ ಮಾಡಿ ಜಾಯಿನ್ ಮಾಡ್ತಿದ್ವಿ. ಆಮೇಲೆ ಸೌಂಡ್ ಫುಲ್ ಒಂದು ಇಡೀ ರೀಲ್ ವೈಸ್ ಪ್ರತಿಯೊಂದು ಒಂದೊಂದು ರೀಲ್ ಇರೋದು, ಪ್ರತಿಯೊಂದು 20 ನಿಮಿಷಕ್ಕೆ ಒಂದು ರೀಲ್ ಡಿವೈಡ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಪ್ರೊಜೆಕ್ಟ್ ಅಲ್ಲಿ 20 ನಿಮಿಷಕ್ಕಿಂತ ಜಾಸ್ತಿ ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ತೆಗೆದು 2 ಪ್ರಾಜೆಕ್ಟ್ ಇರೋದು, ಒಂದ್ರಲ್ಲಿ 20 ನಿಮಿಷ, ನೆಕ್ಸ್ಟ್ ಬರೋ 20 ನಿಮಿಷ ಇನ್ನೊಂದ್ರಲ್ಲಿ ಲೋಡ್ ಆಗಿರೋದು. ಈ 20 ನಿಮಿಷ ಮುಗಿತಿದ್ದಂಗೆ ಈ ಪ್ರೊಜೆಕ್ಟರ್ ನ ಆಫ್ ಮಾಡಿ ಈ ಪ್ರೊಜೆಕ್ಟರ್ ನ ಆನ್ ಮಾಡ್ತಿದ್ರು. ಸೊ ಅದು ಫಸ್ಟ್ ಡೇ ಫಸ್ಟ್ ಶೋ ನೋಡುವಾಗ ಜನರಲಿ ಫಸ್ಟ್ ರೀಲ್ ಒಂದ್ ರೀಲ್ಗೂ ಇನ್ನೊಂದ್ ರೀಲ್ಗೂ ಜಂಪ್ ಕಾಣಿಸೋದು. ಬಟ್ ಆಪರೇಟರ್ ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ತಾರೆ ಅಂದ್ರೆ ಸೆಕೆಂಡ್ ಶೋ ಮ್ಯಾಟ್ನಿ ಅಷ್ಟೊತ್ತಿಗೆ ಅದು ಗೊತ್ತಾಗ್ಬಿಟ್ಟಿರೋದು, ಎಲ್ಲಿ ಚೇಂಜ್ ಮಾಡಿದ್ರೆ ಕರೆಕ್ಟ್ ಆಗಿ ವಿತೌಟ್ ಇವನ್ ಜಂಪ್ ಸ್ಮೂತ್ ಆಗಿ ಚೇಂಜ್ ಆಗ್ಬಿಡೋದು. ಸೊ ಇದು ಟೆಕ್ನಿಕಲಿ ಬಹಳ ಟ್ರಿಕಿ ಅದು. ಬಟ್ ಥಿಯೇಟರ್ ಅಲ್ಲಿ ಪ್ರೊಜೆಕ್ಟ್ ಮಾಡುವಾಗ ನಮಗೆ ಪಿಕ್ಚರ್ ನೆಗೆಟಿವ್, ಸೌಂಡ್ ನೆಗೆಟಿವ್ ಸಪರೇಟ್ ಹೋಗ್ತಿಲ್ಲ. ಒಂದು ಮ್ಯಾರಿಡ್ ಪ್ರಿಂಟ್ ಅಂತ ಬರೋದು. ಮ್ಯಾರಿಡ್ ಪ್ರಿಂಟ್ ಅಲ್ಲಿ ಪಿಕ್ಚರ್ ಸೌಂಡ್ ಈ ರೀತಿ, ನಿಮಗೆ ಈ ರೀತಿ ಪಿಕ್ಚರ್, ಈ ರೀತಿ ಪಿಕ್ಚರ್ ಫಸ್ಟ್ ಫ್ರೇಮ್ ಇಲ್ಲಿದೆ ಅಂತಂದ್ರೆ ಸೌಂಡ್ ಫಸ್ಟ್ ಫ್ರೇಮ್ ಅಹೆಡ್ ಆಗಿರೋದು. ಯಾಕೆಂತಂದ್ರೆ
ಬಲ್ಬ್ ಇಲ್ಲಿತ್ತು ಅಂದ್ರೆ ಇಲ್ಲಿಂದ ಎಜೆಕ್ಟ್ ಇಲ್ಲಿಂದ ಒಂದು ಇಮೇಜ್ ಪ್ರೊಜೆಕ್ಟ್ ಆಗ್ತಿದೆ ಅಂದ್ರೆ ಆಡಿಯೋ ಹೆಡ್ ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಜಾಗ ಇಲ್ದೇ ಇರೋ ಕಾರಣ ಆಡಿಯೋ ಹೆಡ್ ಇಲ್ಲಿ ಮುಂದೆ ಇರೋದು ಕೆಳಗಡೆ ಎಲ್ಲೋ ಆ ಪ್ರೊಜೆಕ್ಟರ್ ಅಲ್ಲಿ. ಸೊ ಈ ಡಿಫರೆನ್ಸ್ ಒಂದು 18.5 ಫ್ರೇಮ್ಸ್ ಡಿಫರೆನ್ಸ್. ಸೊ ನನಗೆ ಒಂದು ಫಾರ್ ಎಕ್ಸಾಂಪಲ್ 5ನೇ ಸೀನ್ ನಾನು ತೆಗೆದು ಬಿಡ್ಬೇಕು ಅಂತಂದ್ರೆ 5ನೇ ಸೀನ್ದು ಆಡಿಯೋ ಫಸ್ಟ್ ಫ್ರೇಮ್ ಆಫ್ ದ ಆಡಿಯೋ 4ನೇ ಸೀನ್ದು 18 ಫ್ರೇಮ್ ಮುಂಚೆನೆ ಹೋಗ್ಬಿಟ್ಟಿರುತ್ತೆ. 6ನೇ ಸೀನ್ದು ಆಡಿಯೋ 5ನೇ ಸೀನ್ ಎಂಡ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಇಮೇಜ್ ಇಲ್ಲಿ 4th ಸೀನ್ ಹೋಗ್ತಾ ಇದೆ, 4th ಸೀನ್ ಎಂಡ್ ಅಲ್ಲಿ 5th ಸೀನ್ದು ಆಡಿಯೋ ಮಾತ್ರ ಬರ್ತಾ ಇದೆ ಆಲ್ರೆಡಿ. ಯಾಕೆಂದ್ರೆ ಫಸ್ಟ್ ಫ್ರೇಮ್ ಇಲ್ಲಿದ್ರೆ ಫಸ್ಟ್ ಫ್ರೇಮ್ ಆಫ್ ಆಡಿಯೋ ಇಲ್ಲಿದ್ರೇನೆ ಅದು ಸಿಂಕ್ ಕರೆಕ್ಟ್ ಆಗಿ ಕೇಳಿಸೋದು. ಸೊ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ನಮ್ಗೆ ಅಲ್ಲಿ ಥಿಯೇಟರ್ ಹೋಗಿ ನಮ್ಗೆ ನೋಡಕ್ಕೆ ಒಂದೇ ಒಂದು ಟೇಬಲ್, ಅಲ್ಲಿ ಒಂದು ಬ್ಯಾಕ್ ಲೈಟ್, ಒಂದು ಬಲ್ಬ್, ಇಷ್ಟೇಷ್ಟು ಒಂದು ಇಮೇಜ್ ಅಲ್ಲಿ ನೋಡಿ ನಾನು ಜಡ್ಜ್ ಮಾಡಬೇಕಾಗಿತ್ತು. ಬಟ್ ಇಡೀ ಸಿನಿಮಾ ನನ್ನ ತಲೆನಲ್ಲಿ ಇರ್ಬೇಕಿತ್ತು. ಅಂದ್ರೆ ಯಾವ ಸೀನ್ ಆದ್ಮೇಲೆ ಏನ್ ಬರುತ್ತೆ, ಬ್ಯಾಕ್ ಗ್ರೌಂಡ್ ಸ್ಕೋರ್, ಸೌಂಡ್ ವೈಸ್ ಏನ್ ಬರ್ತಿದೆ, ಈ ಸೀನ್ ಕಟ್ ಮಾಡಿದ್ರೆ ಅಷ್ಟು ಆಡಿಯೋ ಹೋಗುತ್ತಲ್ಲ, ಅಷ್ಟು ಆಡಿಯೋ ಹೋದ್ರೆ ಜಂಪ್ ಕೇಳಿಸತ್ತಾ ಕೇಳಿಸಲ್ವಾ, ಅಕಸ್ಮಾತ್ ಏನಾದ್ರು ಇಂಪಾರ್ಟೆಂಟ್ ಡೈಲಾಗ್ ಇದೆಯಾ ಇಲ್ವಾ, ಅದೆಲ್ಲವೂ ಯೋಚನೆ ಮಾಡಿ ಕಟ್ ಮಾಡ್ಬೇಕಾಯ್ತು. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಕ್ಚುಲಿ. ನೀವು ಹೇಳಿದಾಗೆ ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ತುಂಬಾ ಯೋಚನೆ ಮಾಡಿ. ಯಾಕಂದ್ರೆ ಆಡಿಯೋ ಒಂದು ಬರೀ ಒಂದು ಈ ತರ ವೇವ್ಸ್ ತರ ಕಾಣಿಸುತ್ತೆ. ಎಲ್ಲಿ ಆ ವೇವ್ಸ್ ಫ್ಲಾಟ್ ಆಗುತ್ತೋ ಅಲ್ಲಿ ಸೌಂಡ್ ಇಲ್ಲ ಅಂತ ಅರ್ಥ. ಸೊ ಆ ಸೌಂಡ್ ಇಲ್ದಿರೋ ಜಾಗ ನೋಡಿ, ಪಿಕ್ಚರ್ ನೋಡಿ, ಓಕೆ ಇಲ್ಲಿ ಕಟ್ ಮಾಡಿದ್ರೆ ಜಂಪ್ ಗೊತ್ತಾಗಲ್ಲ ಅಂತ ಕಟ್ ಮಾಡಿ ಫಸ್ಟ್ ಕಟ್ ಅಂದ್ರೆ ಥಿಯೇಟರ್ ಅಲ್ಲಿ ಆ ಒಂದು ಸ್ಯಾಂಪಲ್ ಕಟ್ ಇರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಕಟ್ ಮಾಡಿ ಜಾಯಿನ್ ಮಾಡಿ ಅಲ್ಲಿ ಇಮಿಡಿಯೇಟ್ ಪ್ರೊಜೆಕ್ಟ್ ಮಾಡಿ ಒಂದ್ ಸ್ವಲ್ಪ ರಿವೈಂಡ್ ಪ್ರೊಜೆಕ್ಟ್ ಮಾಡಿ ನೋಡೋದು. ಓಕೆ ಜಂಪ್ ಇಲ್ವಾ, ಓಕೆ ಜಂಪ್ ಇಲ್ಲ, ಓಕೆ ಫೈನ್, ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಯಾವ ರೀಲ್ ಅಲ್ಲಿ ಕಟ್ ಮಾಡ್ಬೇಕು, ಕಟ್ ಮಾಡು, ಅದ್ ತಗೋ, ಜಾಯಿನ್ ಮಾಡು, ಪ್ರೊಜೆಕ್ಟ್ ಮಾಡಿ ನೋಡು, ಓಕೆ ಜಂಪ್ ಇಲ್ಲ. ಸೊ ಎಲ್ಲವೂ ಸ್ಮೂತ್ ಆಗಿದೆ ಅಂತ ಗೊತ್ತಾದ್ಮೇಲೆ ಈ ಒಂದು ಕಟ್ ಮಾಡಿರೋ ಒಂದು ಸ್ಯಾಂಪಲ್ ಇರುತ್ತಲ್ಲ, ಅದು ನಮಗೆ ಒಂಥರ ಡೆಮೋ ಪೀಸ್ ಇದ್ದಂಗೆ. ಇದನ್ನೇ ಎತ್ಕೊಂಡೋಗಿ ನೆಕ್ಸ್ಟ್ ಥಿಯೇಟರ್ ಅಲ್ಲಿ ಕಟ್ ಮಾಡೋದು ಈಸಿ. ಯಾಕಂದ್ರೆ ಒಂಥರ ಈ ಬಟ್ಟೆ ಅಳತೆ ಇದ್ದಂಗೆ, ಈ ಅಳತೆ, ಈ ಇಮೇಜ್ ನೋಡು, ಇದು ನೋಡು, ಅಳತೆ ನೋಡು, ಓಕೆ ಇಲ್ಲಿಂದ ಇಲ್ಲಿ ಫ್ರೇಮ್ ನೋಡು, ರೆಫರೆನ್ಸ್ ಇಟ್ಕೊಂಡು ಕಟ್ ಮಾಡ್ಬಿಡ್ಬೋದು. ಬಟ್ ಫಸ್ಟ್ ಕಟ್ ಮಾಡೋದು ತುಂಬಾ, ಯಾಕಂದ್ರೆ ಎಲ್ಲವೂ ತಲೆನಲ್ಲಿ ಇತ್ತಲ್ಲ. ಯಾಕಂದ್ರೆ ರಿಪೋರ್ಟ್ ಹಿಂಗೆ ಹೇಳ್ತಾ ಇದೆ, ಸ್ವಲ್ಪ ಲ್ಯಾಗ್ ಅಂತ ಇದಾರೆ, ಪಿಕ್ಚರ್ ಚೆನ್ನಾಗಿದೆ ಬಟ್ ಸ್ವಲ್ಪ ಲ್ಯಾಗ್, ಪಿಕ್ಚರ್ ಚೆನ್ನಾಗಿ ಸ್ವಲ್ಪ ಲ್ಯಾಗ್, ಆ ಗೋಲ್ಡ್ ಸೀನ್ಗಳೆಲ್ಲ ಕಟ್ ಮಾಡ್ಬೋದಿತ್ತು ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಇದೆಲ್ಲವೂ ತಲೆಯಲ್ಲಿ ಓಡ್ತಾ ಇದೆ, ಯಾವ್ದು ಕಟ್ ಮಾಡೋದು, ಕ್ಲಾರಿಟಿ ಇದ್ರೂ ಇಲ್ಲಿ ಟೆಕ್ನಿಕಲಿ ಪಾಸಿಬಲ್ ಆಗತ್ತಾ ಇಲ್ವಾ, ಅದೆಲ್ಲವೂ ಸಗದಾಗಿತ್ತು. ಆವಾಗ ಈ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಈ ಚೇಂಜ್ ಓವರ್ ರೀಲ್ ಸಿಸ್ಟಮ್ ಇರಲಿಲ್ಲ. ಒಂದೇ ಸರಿ ಫಸ್ಟ್ ಹಾಫ್ 2 ಪೀಸ್ ಇರೋದು. ಫಸ್ಟ್ ಹಾಫ್ ಪೂರ್ತಿ ಒಂದ್ ಬಂಚು, ಸೆಕೆಂಡ್ ಹಾಫ್ ಪೂರ್ತಿ ಒಂದ್ ಬಂಚು, ಈ ತರ ಒಂದು ಹಾರಿಜಾಂಟಲ್ ಪ್ಲೇಟ್ ನಲ್ಲಿ ಇರೋದು. ಈ ತರ ವರ್ಟಿಕಲ್ ಪ್ರೊಜೆಕ್ಟ್ ಅಲ್ಲಿ ಹೋಗ್ತಿರಲಿಲ್ಲ. ಹಾರಿಜಾಂಟಲ್ ಪ್ಲೇಟ್ ಅಲ್ಲಿ ಫುಲ್ ಫಸ್ಟ್ ಹಾಫ್ ಅದ್ ಹಿಂಗ್ ಹೋಗಿ ಎಲ್ಲೆಲ್ಲಿಂದ ಹೋಗಿ ಪ್ರೊಜೆಕ್ಟರ್ ಬಂದು ಈಚೆ ಬಂದು ಇನ್ನೊಂದು ಪ್ಲೇಟ್ ಅಲ್ಲಿ ಸುತ್ಕೊಳ್ಳೋದು. ನಾನು ಫಸ್ಟ್ ಟೈಮ್ PVR ಹೋಗ್ತೀನಿ, ಈ ತರ ಟ್ರಿಮ್ ಮಾಡೋದಿದೆ ಅಂತಂದು, ಯಾವ ರೀಲ್ ಓಡ್ತಾ ಇದೆ ಅಂದ್ರೆ, ರೀಲಾ ಯಾವ ರೀಲ್ ಗೊತ್ತಿಲ್ಲ, ಫಸ್ಟ್ ಹಾಫ್ ಓಡ್ತಾ ಇದೆ ಅಂತ ಅವ್ರಿಗೆ ರೀಲ್ ಇದೆಲ್ಲ ಗೊತ್ತಿಲ್ಲ, ಎಲ್ಲ ಜಾಯಿನ್ ಮಾಡ್ಬಿಟ್ಟಿರ್ತಾರೆ ಅವ್ರೆ. ಜಾಯಿನ್ ಮಾಡೋ ಒಂದೇ ಹೋಗ್ತಾ ಇರುತ್ತೆ, ಒಂದೇ ಫ್ಲೋ ನಲ್ಲಿ ಫಸ್ಟ್ ಹಾಫ್ ಹೋಗ್ತಾ ಇರುತ್ತೆ, ಒಂದೇ ಫ್ಲೋ ನಲ್ಲಿ ಸೆಕೆಂಡ್ ಹಾಫ್ ಹೋಗ್ತಿರುತ್ತೆ. ಅಯ್ಯಯ್ಯೋ ರೀಲ್ ಇಲ್ಲ, ಏನಪ್ಪ ಮಾಡೋದು. ಯಾಕಂದ್ರೆ ಪ್ರೀವಿಯಸ್ ಇದ್ರಲ್ಲೆಲ್ಲ ಓಕೆ ಓಡೋದು ಯಾವ್ದೋ ಒಂದು ಥಿಯೇಟರ್, ಪಿಕ್ಚರ್ ಶುರು ಆಗ್ಬಿಟ್ಟಿರುತ್ತೆ, ಫಸ್ಟ್ ಹಾಫ್ ಹೋಗ್ತಾ ಇದೆ, ಓಕೆ ಸೆಕೆಂಡ್ ಹಾಫ್ ಅಲ್ಲಿ ಕಟ್ಟಿಂಗ್ ಇದೆಯಲ್ಲ, ಸೆಕೆಂಡ್ ಹಾಫ್ ಮಾತ್ರ ಕಟ್ ಮಾಡ್ಬಿಡೋದು, ಕಟ್ ಮಾಡಿ ರೆಡಿ ಇಟ್ಬಿಡೋದು, ಬೇರೆ ಥಿಯೇಟರ್ಗೆ ಹೋಗೋದು. ಆ ಥಿಯೇಟರ್ ಅಲ್ಲಿ ಫಸ್ಟ್ ಹಾಫ್ ಏನೇನ್ ಲ್ಯಾಗ್ ಇತ್ತು ಅದು ಹಂಗೆ ಇರುತ್ತೆ, ಸೆಕೆಂಡ್ ಹಾಫ್ ಟ್ರಿಮ್ಡ್ ವರ್ಷನ್. ಇನ್ನೊಂದು ಯಾವ್ದೋ ಥಿಯೇಟರ್ಗೆ ಹೋಗಿ ಅಲ್ಲಿ ಟ್ರಿಮ್ ಮಾಡಿ ಇಲ್ಲಿ ಬರೋದು, ಮತ್ತೆ ಫಸ್ಟ್ ಹಾಫ್ ಕೈ ಹಾಕೋದು. ಸೊ ಅದ್ರ ನೆಕ್ಸ್ಟ್ ಶೋಗೆ ಇಡೀ ಪಿಕ್ಚರ್ ಟ್ರಿಮ್ಡ್ ವರ್ಷನ್ ಇರುತ್ತೆ. ಸೊ ಕೆಲವು ಸರಿ ಕೆಲವು ಥಿಯೇಟರ್ ಹಂಗಾಗಿದೆ, ಯಾವ್ದೋ ಥಿಯೇಟರ್ಗೆ ಹೋಗೋದು, ಸೆಕೆಂಡ್ ಹಾಫ್ ಟ್ರಿಮ್ ಮಾಡಿ ಬಂದ್ಬಿಡೋದು, ಫಸ್ಟ್ ಹಾಫ್ ನಾಳೆ ನೋಡ್ಕೊಂಡು ಹೋಗ್ಬಿಡು ಅಂತ. ಸೊ ಆ ತರ ಇನ್ಸಿಡೆಂಟ್ ಆಗಿದೆ. ಬಟ್ ಈ ಮಲ್ಟಿಪ್ಲೆಕ್ಸ್ ಹೋದಾಗ ಒಂದೇ ಫ್ಲಾಟ್, ಅಯ್ಯ ಹೆಂಗ್ ಮಾಡೋದು ಅಂತ, ಯಾವ್ದು ಓಡ್ತಾ ಇದೆ, ಓಕೆ ಇದಾದ್ಮೇಲೆ ಯಾವ್ದು ಸೀನು. ಯಾಕೆಂದ್ರೆ ಆ ಪ್ರಾಸೆಸ್ ಮಾಡಕ್ಕೆ ಒಂದು 10 ನಿಮಿಷ ಬೇಕು ಕಟ್ ಮಾಡಿ ಜಾಯಿನ್ ಮಾಡ್ಲಿಕ್ಕೆ. ಇಲ್ಲಿ ಪಿಕ್ಚರ್ ನಿಲ್ಬಾರ್ದಲ್ಲ. ಸೊ ರನ್ನಿಂಗ್ ಅಲ್ಲಿ ಈ ಕಡೆ ಬರೋಂತದಕ್ಕೆ ಪೇಪರ್ ಪೀಸ್ ಇಟ್ಬಿಟ್ಟು, ಓಕೆ ಇಲ್ಲಿ ಬಿಗಿನಿಂಗು ಇಲ್ಲಿ ಎಂಡು ಎಲ್ಲಿ ಕಟ್ ಮಾಡ್ಬೇಕು ಅಷ್ಟು ಮಾರ್ಕಿಂಗ್ ಮಾಡಿ, ಹಿಂಗ್ ಬರ್ತಿದ್ಯಲ್ಲ ಅದನ್ನ ಎಳ್ಕೊಂಡು ಕಟ್ ಮಾಡಿ ಅಲ್ಲೇ ಜಾಯಿನ್ ಮಾಡಿ ಪ್ಲೇಟ್ ಅಲ್ಲಿ ಸುತ್ತಿ, ಈ ಕಡೆ ಮಾರ್ಕ್ ಮಾಡೋದ್ರಿಂದ ಕಟ್ ಮಾಡಿ ಜಾಯಿನ್ ಮಾಡಿ ಅಲ್ಲೇ ಪ್ಲೇಟ್ ಅಲ್ಲಿ ಸುತ್ತಿ, ಹಂಗೆ ಲೈವ್ ಅಂದ್ರೆ ದಿಸ್ ಇಸ್ ಆಕ್ಚುಲ್ ಲೈವ್ ಎಡಿಟಿಂಗ್. ಈಗೆಲ್ಲ ಅಂತಾರಲ್ಲ ಸ್ಪಾಟ್ ಅಲ್ಲಿ ಎಡಿಟ್ ಮಾಡ್ತೀವಲ್ಲ, ನಾವು ಶೋ ನಡೆಯುವಾಗ ಎಡಿಟ್ ಮಾಡ್ಬಿಡ್ತೀವಿ. ನೋಡ್ತಾ ಇಲ್ಲ, ಹಿಂದಿನ ಶೋನಲ್ಲಿ ನೋಡ್ದವನ್ಗೆ ಈ ಶೋನಲ್ಲಿ ಇಲ್ಲ ಆ ಸೀನು.
ಸೊ ಆತರ ಸ್ಪಾಟ್ ಅಲ್ಲಿ ಎಡಿಟ್ ಮಾಡ್ಬೋದು. ಇದೆಲ್ಲ ಅವೆಲ್ಲವೂ ಈಗ ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ಮನತ್ತೆ. ಯಾಕಂದ್ರೆ ಈಗೆಲ್ಲ ಡಿಜಿಟಲ್ ಆಗ್ಬಿಟ್ಟಿದೆ. ಏನೇ ಒಂದು ಸಣ್ಣ ಕಟ್ ಮಾಡ್ಬೇಕಂದ್ರು ಮದ್ರಾಸ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಕಟ್ ಮಾಡಿಸಿ ಅಪ್ಲೋಡ್ ಮಾಡಿ ಇಲ್ಲಿ ಬರೋ ಅಷ್ಟೊತ್ತಿಗೆ 4 ದಿನ ಆಗೋಗುತ್ತೆ. ಅಷ್ಟೊತ್ತಿಗೆ ವೆಚ್ಚ ಥಿಯೇಟರ್ ಇಂದ ಈಚೆ ಹೋಗ್ಬಿಟ್ಟಿರುತ್ತೆ. ಅದ್ ಡಿಕ್ಲೇರ್ ಮಾಡ್ಬಿಡ್ತಾರೆ ಜನ ಫ್ಲಾಪ್ ಇದು ಅಂತ. ಸೊ ಆ ಒಂದು ಚಾನ್ಸೇ ಇಲ್ಲ ಈಗ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಟ್ ವಿಲ್ ಟೇಕ್ ಮಿನಿಮಮ್ 4 to 5 days ಟು ಡೂ ದ ಎಂಟೈರ್ ಪ್ರಾಸೆಸ್. ಈಗ ಅವಾಗ ಹಂಗಲ್ಲ. ಇವತ್ತು ಡಿಸೈಡ್ ಹೋಗು ಸೀದಾ. ಈ ಒಂದು ಸೂಪರ್ ಇನ್ಸಿಡೆಂಟ್ ಏನಂದ್ರೆ, ಎಲ್ಲವರೆಗೂ ನಾವು ಹುಡುಗರು ಕಳಿಸಿ ಎಲ್ಲ ಮಾಡಿತ್ತು. ಮಂಗಳೂರು ಕಡೆ ಹೋಗ್ಲಿಕ್ಕಾಗಿಲ್ಲ. ಸೊ ಸ್ಯಾಂಪಲ್ ಪೀಸ್ ನ ಬಸಲ ಕಳ್ಸಿದ್ದು. ನೀವು ಕಟ್ ಮಾಡಿದ್ರು ವಾಪಸ್ ಕಳ್ಸ್ರಪ್ಪ ನನಗೆ ಅಂತ ಹೇಳಿದ್ದೆ. ಒಂದು ವಾರ ಬಿಟ್ಕೊಂಡು ಅಲ್ಲಿ ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರೆ, ಎಲ್ಲಿ ನನ್ಗೆ ಅದ್ ಕಟ್ ಮಾಡಿದ ಸ್ಯಾಂಪಲ್ ಸಿಕ್ಕಿಲ್ಲ, ಹೆಂಗ್ ಓಡ್ತಿದೆ. ಚಂದ ಉಂಟು ಸರ್, ಚಂದ ಉಂಟು, ಸೂಪರ್. 20 ನಿಮಿಷ ಟ್ರಿಮ್ ಮಾಡಿದ್ಮೇಲೆ ಸೂಪರ್. ನಾ ಕಟ್ ಮಾಡಿದೆ 16 ನಿಮಿಷ, 4 ನಿಮಿಷ ಏನ್ ಕಟ್ ಮಾಡಿದ್ರೆ ಎಕ್ಸ್ಟ್ರಾ ಗೊತ್ತಿಲ್ಲ, ಬಟ್ ಸಕ್ಕದಾಗ ಓಡ್ತಾ ಇದೆ ಪಿಕ್ಚರ್. ಇದ್ರಿಂದ ಏನಂದ್ರೆ, ಈ ಪ್ರೊಜೆಕ್ಟರ್ ಆಪರೇಟರ್ಸ್ ಇರ್ತಾರಲ್ಲ, ದೇ ಆರ್ ದ ಬೆಸ್ಟ್ ಎಡಿಟರ್ಸ್ ಆಕ್ಚುಲಿ. ಮುಂಚಿನ ಟೈಮಲ್ಲಿ ನಮ್ಗೆ ಅಂದ್ರೆ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಗೊತ್ತಿಲ್ದರೆ ಯಾವ್ಯಾವ್ದೋ ಊರಲ್ಲಿ ಅವ್ರವರೇ ಕಟ್ ಮಾಡಿ ಟ್ರಿಮ್ ಮಾಡಿ ಎಷ್ಟೋ ಪಿಕ್ಚರ್ಗಳು ಹಿಟ್ ಆಗಿರೋ ಇನ್ಸಿಡೆಂಟ್ಗಳು ಇದೆ. ಆ ಪರ್ಟಿಕ್ಯುಲರ್ ಊರಲ್ಲಿ ಚೆನ್ನಾಗಿ ಓಡ್ತಿರುತ್ತೆ. ಏನಕ್ಕೆ ಗೊತ್ತಿರಲ್ಲ ಜನಗಳಿಗೆ. ಯಾಕೆಂದ್ರೆ ಅಲ್ಲಿ ಪ್ರೊಜೆಕ್ಟರ್ ಆಪರೇಟರ್ ಫಸ್ಟ್ ಡೇ ನೋಡ್ತಾನೆ ಜನರ ರಿಯಾಕ್ಷನ್. ಆ ಸಣ್ಣ ಕಿಟಕಿ ಥ್ರೂ ನೋಡ್ತಾನೆ ಜನಗಳು ಹೆಂಗ್ ರಿಯಾಕ್ಟ್ ಮಾಡ್ತಿದಾರೆ ಅಂತ ನೋಡ್ತಾನೆ ಅವನು. ಅವನಿಗೆ ಗೊತ್ತಾಗುತ್ತೆ ಈ ಸೀನ್ ಎಲ್ಲ ಬೇಕಾಗಿಲ್ಲ ಅಂತ. ಸೊ ನಾನು ಎಷ್ಟೋ ಕಡೆ ನಾನು ಹೋದಾಗ ಪ್ರೊಜೆಕ್ಟ್ ರೂಮ್ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಮೇಲೆ ಅಂತ ಒಳಗೆ ಹೋದ್ರೆ ಯಾರು ಅಂತ ಕೇಳೋರು ಬರೋರು. ಪ್ರೊಜೆಕ್ಟರ್ ಆಪರೇಟರ್ ಇಲ್ಲ, ಎಡಿಟರ್ ಟ್ರಿಮ್ ಮಾಡೋರು. ಹೌದು ಸರ್, ಮಾಡಿ ಸರ್, ಒಳ್ಳೇದು ಮಾಡಿ ಯಾವ ಸೀನ್ ತೆಗಿದಿದ್ದೀರಾ ಸರ್, ಈ ಸೀನ್ ಒಳ್ಳೇದು ಸರ್, ಕರೆಕ್ಟ್ ತೆಗಿರಿ, ಅದು ಬೇಡ ಅದು. ಪ್ರೊಜೆಕ್ಟರ್ ಆಪರೇಟರ್ ಕರೆಕ್ಟ್ ಸರ್, ಅದ್ ಸೀನ್ಸ್ ಎಲ್ಲ ಬೇಡ, ತೆಗ್ದ್ಬಿಡಿ. ಆಮೇಲೆ ಮತ್ತೆ ನೆಕ್ಸ್ಟ್ ರಿವಿಸಿಟ್ ಮಾಡಿದಾಗ ಹೆಂಗಿದೆ ಈಗ ಅಂತಂದ್ರೆ, ಸೂಪರ್ ಸರ್, ಅವತ್ತು ಕಟ್ ಮಾಡೋದ್ರಲ್ಲ ಸೂಪರ್ ರೆಸ್ಪಾನ್ಸ್. ಲಿಟ್ರಲಿ ರಿಲೀಸ್ ದಿನ ನನಗೆ ಗೊತ್ತಿತ್ತು ಸಿನಿಮಾ ಲ್ಯಾಗ್ ಇದೆ ಅಂತ. ರಿಲೀಸ್ ದಿನ ಲಿಟ್ರಲಿ ನಾನು ಬಾಲ್ಕನಿ, ತ್ರಿವೇಣಿ ಥಿಯೇಟರ್ ಅಲ್ಲಿ ಬಾಲ್ಕನಿ ಮತ್ತೆ ಸೆಕೆಂಡ್ ಕ್ಲಾಸ್ ಡೋರ್ ನ ಹೊರಗಡೆಯಿಂದ ಲಾಕ್ ಹಾಕ್ಬಿಟ್ಟಿದ್ದೆ. ಎಲ್ಲಿ ಎದ್ದಾಳ್ತಾರೆ ಜನ ಅಂತ ನಂಗೆ ಗೊತ್ತಿತ್ತು. ಜನ ತಳ್ತಾ ಇದ್ರು. ಇನ್ನೂ ಒಂದು 5 ನಿಮಿಷ ಇತ್ತು ಪಿಕ್ಚರ್, ಜನ ತಳ್ತಾ ಇದ್ರು. ಆ ಪಾಯಿಂಟ್ ನನ್ಗೆ ಗೊತ್ತಿತ್ತು. ಅಲ್ಲಿ ಬಂದ್ ತಳ್ತಾ ಇದ್ರು. ಈಗ ತಳ್ತಾ ಇದಾರೆ ಜನ, ಡೋರ್ ಓಪನ್ ಆಗ್ತಿಲ್ಲ, ಏನ್ ಮಾಡ್ತೀರಾ, ವಾಪಸ್ ತಿರ್ಕೊಂಡು ಹಂಗೆ ನಿಂತ್ಕೊಂಡೇ ನೋಡಿದಾರೆ ಜನ. ನನಗೆ ರೋಲಿಂಗ್ ಟೈಟ್ಲ್ ಎಲ್ಲ ಮುಗಿದು ಸೌಂಡ್ ಮುಗಿಯೋವರೆಗೂ ಡೋರ್ ಓಪನ್ ಮಾಡಿಲ್ಲ ನಾನು. ಆಮೇಲೆ ಡೋರ್ ಓಪನ್ ಮಾಡಿದ್ ಯಾವನು ಅವನು ಲಾಕ್ ಆಗ್ತಾನೋ ಅಂತ ಜನ. ಬಟ್ ನೆಕ್ಸ್ಟ್ ಡೇ ಸೇಮ್ ಥಿಂಗ್, ಲಾಕ್ ಮಾಡಿದ್ರೆ ಬಿಟ್ವಿ, ಯಾರು ಎದ್ದೇಳಿಲ್ಲ. ದಟ್ ವಾಸ್ ಅ ಮ್ಯಾಜಿಕ್. ಅಂದ್ರೆ ಆ ಒಂದು ಗೊತ್ತಾಗ್ಬಿಟ್ರೆ, ಪಲ್ಸ್ ಎಲ್ಲಿ ಎದ್ದೇಳ್ತಾರೆ ಅನ್ನೋದು ಗೊತ್ತಾದ್ರೆ, ಆಸ್ ಎನ್ ಎಡಿಟರ್ ತೆಗೆದ ಮೇಲೆ ವರ್ಕ್ ಆದಾಗ ಒಂದು ಖುಷಿನೇ ಬೇರೆ. ಎಸ್ ಅಂದ್ರೆ ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ, ಆಡಿಯನ್ಸ್ ರಿಯಾಕ್ಷನ್ ನಮ್ಮ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ, ಆ ಸಿಂಕ್ ಆಗ್ಬೇಕು. ಸೊ ಸಾಕಷ್ಟು ಸಲ ಏನಾಗೋಗುತ್ತೆ, ಈಗ ಡೈರೆಕ್ಟರ್ಸ್ಗೆ ಫಾರ್ ಎಕ್ಸಾಂಪಲ್ ನಾನು ವರ್ಕ್ ಮಾಡೋ ಆಲ್ಮೋಸ್ಟ್ ಡೆಬ್ಯೂ ಡೈರೆಕ್ಟರ್ಸ್ ವರ್ಕ್ ಮಾಡಿದೀನಿ. ಡೆಬ್ಯೂ ಡೈರೆಕ್ಟರ್ಸ್ಗೆ ಫಸ್ಟ್ ಬೇಬಿ, ಅವ್ರಿಗೆ ಸಿನಿಮಾ ಒಂದು ಮಗು ತರ ಫಸ್ಟ್ ಬೇಬಿ. ಆಸ್ ಎನ್ ಎಡಿಟರ್ ನಾನು ಈ ಸೀನ್ ಬೇಡ ಕಟ್ ಮಾಡೋಣ, ತುಂಬಾ ಲ್ಯಾಗ್ ಆಗುತ್ತೆ ಅಂತಂದ್ರೆ ಅವ್ರಿಗೆ ಅಯ್ಯೋ ಎಲ್ಲಿ ನನ್ನ ಮಗುದು ಬೆರಳು ಕಟ್ ಮಾಡ್ತಿದ್ರು, ಉಗುರು ಕಟ್ ಮಾಡ್ಬಿಡ್ತಿದ್ದಾರೆ, ಕೈಯೇ ಕಟ್ ಮಾಡ್ಬಿಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಇರುತ್ತೆ ಅವ್ರಿಗೆ. ಬಟ್ ಆಸ್ ಎನ್ ಎಡಿಟರ್ ಯು ಹ್ಯಾವ್ ಟು ಬಿ ಮರ್ಸಿಲೆಸ್. ಈಗ ಆ ಬೆರಳು ಇದು ಬಿಟ್ರೆ ಗ್ಯಾಂಗ್ರೀನ್ ಆಗ್ಬಿಡುತ್ತೆ. ಗ್ಯಾಂಗ್ರೀನ್ ಆಗಿ ಫುಲ್ ಕಾಲೇ ಕಟ್ ಮಾಡ್ಬೇಕಾಗತ್ತೆ. ಸೊ ಅಂದ್ರೆ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ, ಪೇಷಂಟ್ ಅಂದ್ರೆ ಗ್ಯಾಂಗ್ರೀನ್ ಬಂದು ಪೇಷಂಟ್ ಸತ್ತೋದಂಗೆ ಲೆಕ್ಕ. ಸೊ ಬೆರಳು ಬಿಟ್ಬಿಡೋದು ಬೆಟರ್ ಅಲ್ವಾ, ಅಟ್ಲೀಸ್ಟ್ ನಡ್ಕೊಂಡು ಓಡಾಡ್ಬೋದಲ್ಲ. ಸೊ ಆ ಒಂದು ಏನೋ ಆ ಒಂದು ಕ್ಲಾರಿಟಿ ಇರಬೇಕು, ಆ ಒಂದು ಇದು ಇರ್ಬೇಕು. ಯು ಹ್ಯಾವ್ ಟು ಬಿ ಮರ್ಸಿಲೆಸ್. ಯಾಕೆಂದ್ರೆ ಜನ ಸಿನಿಮಾ ನೋಡುವಾಗ ಈ ಸೀನ್ಗೂ ಮಧ್ಯದಲ್ಲಿ ಯಾವ್ದೋ ಒಂದು ತೆಗ್ದ್ಬಿಟ್ಟಿದ್ರೆ ಆ ಸೀನ್ ಇರ್ಬೇಕಿತ್ತಲ್ಲ ಅಂತ ಯಾರು ಕೇಳಲ್ಲ. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಷ್ಟೇ. ಒಂದು ದೊಡ್ಡ ರೂಮ್, ಒಂದು ದೊಡ್ಡ ಹಾಲ್ ಅಲ್ಲಿ ಕತ್ಲೆ ಕೋಣೆಯಲ್ಲಿ ಕೂಟಾಕ್ಬಿಟ್ಟಿರ್ತೀವಿ. ಕಾಸು ಇಸ್ಕೊಂಡು ಆಡಿಯನ್ಸ್ ನ ಕೂಡಾಕಿರ್ತೀವಿ ನಾವು. ಆ ಕಾಸು ಕೊಟ್ಟು ಬಂದು ಕೂತವನಿಗೆ ಖುಷಿ ಕೊಡ್ಬೇಕಷ್ಟೇ. ಎಂಡ್ ಆಫ್ ದ ಡೇ ಅವನು ಯಾವ ಶಾರ್ಟ್ ತೆಗದೆ, ಆ ಶಾರ್ಟ್ ಎಷ್ಟು ಖರ್ಚು ಮಾಡಿದ್ಯಾ ನೀನು, ಎಷ್ಟು ಬಜೆಟ್ ಆಗಿದೆ, ಯಾರು ಕೇಳಲ್ಲ. ತೆಗೆದ್ಬಿಟ್ಟಿದ್ಯಾ, ಅಯ್ಯೋ ಅಷ್ಟು ಆ ಸೀನ್ ತೆಗ್ದ್ಬಿಟ್ರೆ ಇಷ್ಟು ಲಕ್ಷ ವೇಸ್ಟ್ ಆಗುತ್ತೆ, ಎಷ್ಟು ಡೇ ಅಂಡ್ ನೈಟ್ ನಾವು ಶೂಟ್ ಮಾಡಿದ್ವಿ ಆ ಸೀನ್ ನಾವು ಅಂತೆಲ್ಲ ಒಂದು ಫೀಲ್ ಇರುತ್ತೆ. ಬಟ್ ಯಾವುದು ಕೇಳಲ್ಲ ಜನ. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಎಸ್ ಆರ್ ನೋ. ಮಧ್ಯಾಹ್ನ 1 ಗಂಟೆಗೆ ಈಚೆ ಬರ್ತಿದ್ದವನು ಥಿಯೇಟರ್ ಇಂದ ಶುಕ್ರವಾರದ ದಿನ ಡಿಸೈಡ್ ಮಾಡ್ಬಿಡ್ತಾನೆ ಪಿಕ್ಚರ್ ಓಡ್ತಾ ಇಲ್ವಾ ಅಂತ.
ಶುಕ್ರವಾರ ಮಧ್ಯಾಹ್ನ 1:30 ಆದ್ಮೇಲೆ ಜನಗಳದು. ಬೆಳಗ್ಗೆ 9-10 ಗಂಟೆಗೆ ರಿಲೀಸ್ ಮುಂಚೆವರೆಗೂ ನಮ್ದದು, 10 ಗಂಟೆ ಆದ್ಮೇಲೆ ಜನಗಳದು. ಸೊ ತುಂಬಾ ಒಂದು ಕಷ್ಟ ಅದು ಡಿಸೈಡ್ ಮಾಡೋದಿದೆಲ್ಲ. ಎಸ್, ದಿಸ್ ಇಸ್ ವಾಟ್ ಇಸ್ ಮೈ ಫಿಲ್ಮ್, ಇದನ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಲಾಕ್ ಮಾಡ್ತೀವಲ್ಲ ಸಿನಿಮಾನ, ಅದು ತುಂಬಾ ಒಂದು ಧೈರ್ಯವಾದಂತ ಡಿಸಿಷನ್ ಅದು. ಓಕೆ, ಈಗ ಡೈರೆಕ್ಟರ್ ಬೇಕು ಅಂತಾರೆ, ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿದ್ದಾರೆ, ಆ ಸೀನ್ ಬೇಕು ಅಂತಾರೆ, ಅವರು ಬಿಡಲ್ಲ, ನಿಮಗೆ ತೆಗಿಬೇಕು ಅನ್ಸುತ್ತೆ, ಏನು ಬೆರಳು ಅಂದ್ರಲ್ಲ, ತೆಗಿಬೇಕು ಅನ್ಸುತ್ತೆ, ನೀವೇನು ಮಾಡೋದು ಕನ್ವಿನ್ಸ್ ಆಗಲ್ಲ, ಅವಾಗ ಏನ್ ಮಾಡ್ತೀರಿ ನೀವು? ಏನು ಮಾಡಕ್ಕಾಗಲ್ಲ, ನಿಮ್ಮಡೆ ಬರ ಅಂತ ಬಿಟ್ಬಿಡಕ್ಕಾಗತ್ತೆ. ಇಲ್ಲ, ಅಂತ ಟೈಮಲ್ಲೇ ಈಗ ಡೈರೆಕ್ಟರ್ ಎಡಿಟರ್, ಡೈರೆಕ್ಟರ್ ಕ್ಯಾಮರಾಮ್ಯಾನು ಗಂಡ ಹೆಂಡತಿ ಇದ್ದಂಗೆ. ಶೂಟಿಂಗ್ ಅಲ್ಲಿ ಕ್ಯಾಮರಾಮ್ಯಾನ್ ಹೆಂಡತಿ, ಪೋಸ್ಟ್ ಪ್ರೊಡಕ್ಷನ್ ಬಂದಾಗ ಎಡಿಟರ್ ಹೆಂಡತಿ ಡೈರೆಕ್ಟರ್ಗೆ. ಸೊ ಎರಡೆರಡು ಹೆಂಡತಿನ ಸಂಭಾಳಿಸ್ಬೇಕು ಒಬ್ಬ ಡೈರೆಕ್ಟರ್. ಅಲ್ಲೂ ಕೈ ಅಂತಿರ್ತಾರೆ. ಆಸ್ ಎ ಕ್ಯಾಮರಾಮ್ಯಾನ್ ಹೋದ್ರೆ ಇದು ಇಲ್ಲಿ ಆಗಲ್ಲ, ಲೈಟ್ ಸರಿ ಇಲ್ಲ, ಲೈಟ್ ಹೋಗ್ಬಿಡ್ತು, ತೆಗಿಯಕ ಇಲ್ಲ, ಒಂದೇ ಒಂದು ಶಾಟ್, ಲಾಸ್ಟ್ ಶಾಟ್ ತೆಗ್ಬಿಡಿ ಪ್ಲೀಸ್ ಅಂತಿರ್ತಾರೆ ಡೈರೆಕ್ಟರ್ ಕ್ಯಾಮರಾಮ್ಯಾನ್ಗೆ. ಅಲ್ಲೂ ಒಬ್ಬ ಹೆಂಡತಿ ತರ. ಇಲ್ಲಿ ಎಡಿಟರ್ ಬಂದ್ಬಿಟ್ಟು ಇದೆಲ್ಲ ಸರಿ ಇಲ್ಲ, ಡಬ್ಬಾ ತರ ಇದೆ, ಕಟ್ ಮಾಡಿ ಬಿಸಾಕೋಣ ಅಂತ ಎಡಿಟರ್ ಹೇಳ್ತಾ ಇರ್ತಾನೆ. ಎರಡೆರಡು ಹೆಂಡತಿನ ಇಟ್ಕೊಂಡು ಸಂಭಾಳಿಸೋದು ಇದ್ದಿಲ್ಲ ಒಬ್ಬ ಡೈರೆಕ್ಟರ್, ಬಾಧೆ ನೋಡಕ್ಕಾಗಲ್ಲ. ಬಟ್ ಏನೋ ಮಾಡಲ್ಲ, ಅಂತ ಟೈಮಲ್ಲಿ ಗಂಡ ಹೆಂಡತಿ ಜಗಳ ಆಗೇ ಆಗುತ್ತೆ. ಶೂಟಿಂಗ್ ಅಲ್ಲೂ ಗಂಡ ಹೆಂಡತಿ ಕ್ಯಾಮರಾಮನ್ ಜೊತೆ ಜಗಳ ಆಗತ್ತೆ. ಈ ಕಡೆ ಎಡಿಟಿಂಗ್ ಬಂದಾಗ ಎಡಿಟರ್ ಅವನು ಹೆಂಡತಿ ಅವನ ಜೊತೆ ಜಗಳ ಆಗತ್ತೆ. ಈ ಜಗಳ ಎಂಡ್ ಆಫ್ ದ ಡೇ ಅಮಿಕಬಲಿ ಸಾರ್ಟ್ ಔಟ್ ಆದ್ರೆ ಸಿನಿಮಾ ಚೆನ್ನಾಗಾದ್ರೆ ಮಗು ಚೆನ್ನಾಗಿರುತ್ತೆ. ನಾವು ಜಗಳ ಆಡ್ತಿದ್ರು ಮಗು ಇಂಪಾರ್ಟೆಂಟ್, ಮಗುಗೋಸ್ಕರ ನಾವು ಜಗಳ ಆಡ್ತಿರ್ತೀವಿ. ಮಗು ಏನು ನಮ್ಮ ಪ್ರಾಡಕ್ಟ್, ನಮ್ಮ ಸಿನಿಮಾನೇ ಮಗು. ಆ ಮಗುಗೋಸ್ಕರ ನಾವು ಜಗಳ ಆಡ್ತಾ ಇರ್ತೀವಿ. ಬಟ್ ಜಗಳ ಆಡೋದು ತಪ್ಪಲ್ಲ, ಒಳ್ಳೇದೇ. ಬಿಕಾಸ್ ಮಗು ಚೆನ್ನಾಗಿ ಬೆಳಿಲಿ, ದೊಡ್ಡವರಾಗ್ಲಿ ಅಂತ ನಾವು ಜಗಳ ಆಡ್ತಾ ಇರ್ತೀವಿ ಹೊರತು ಕೆಲವು ಸರಿ ಇಲ್ಲ ಪರವಾಗಿಲ್ಲ ಮಗು ಹೆಂಗಾನ ಹಾಳಾಗ ಹೋಗ್ಲಿ ನಂದೇ ಸರಿ ಅಂತ ಏನು ಮಾಡಕ್. ಅದೇ ಈಗ ನಿಮ್ದು ಪ್ಲಸ್ ಪಾಯಿಂಟ್ ಅಂದ್ರೆ ಡಿಒಪಿನೂ ನೀವೇ, ಎಡಿಟರ್ ನೀವೇ, ಅದ್ ಹೆಂಗೆ ನಿಮಗೆ ತುಂಬಾ ಪ್ಲಸ್ ಆಯ್ತು ಸಿನಿಮಾಗೆ? ಥ್ಯಾಂಕ್ಸ್ ಟು ನನ್ನ ಗುರುಗಳು ಬಾಲಾ ಅಂತ. ಅವರು ಕೂಡ ಒಬ್ಬ ಕ್ಯಾಮರಾಮನ್ ಎಡಿಟರ್, ಫಸ್ಟ್ ಟೆಲಿವಿಷನ್ ಇಂಡಸ್ಟ್ರಿಲಿ ಕ್ಯಾಮರಾಮನ್ ಎಡಿಟರ್ ಕಾಂಬಿನೇಷನ್. ಅವರು ಒಬ್ಬ ಕ್ಯಾಮರಾಮನ್ಗೆ ಎಡಿಟಿಂಗ್ ನಾಲೆಡ್ಜ್ ಅತ್ಯಗತ್ಯ. ಯಾಕೆಂತಂದ್ರೆ ಒಂದು ಎಮೋಷನಲಿ ನಾವು ಬ್ಯೂಟಿಫುಲ್ ಆಗಿದೆ ಅಂತ ಒಂದು ಶಾರ್ಟ್ ತೆಗಿತೀವಿ, ಅದು ಎಷ್ಟು ಕತೆಗೆ ಪೂರಕವಾಗಿರುತ್ತೆ ಅನ್ನೋದು ಗೊತ್ತಿರ್ಬೇಕು ಒಂದು. ಇನ್ನೊಂದು, ಎಲ್ಲಿ ಕಟ್ ಮಾಡಿದ್ರೆ ಯಾವ ಶಾರ್ಟ್ ಎಲ್ಲಿ ಕಟ್ ಆಗತ್ತೆ ಅಂತ ಶೂಟ್ ಮಾಡುವಾಗ್ಲೇ ಗೊತ್ತಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಆಸ್ ಎನ್ ಎಡಿಟರ್ ಕ್ಯಾಮರಾಮನ್ ಕಷ್ಟಗಳು ಗೊತ್ತಿರ್ಬೇಕು ಒಬ್ಬ ಎಡಿಟರ್ಗೆ. ಎಡಿಟಿಂಗ್ ರೂಮ್ ಅಲ್ಲಿ ಕೂತ್ಬಿಟ್ಟು ಡಬ್ಬಾ ತರ ಇದೆ ಶಾರ್ಟ್ ಅಂತ ಅನ್ನೋದು ದೊಡ್ಡ ವಿಷಯ ಅಲ್ಲ. ಬಟ್ ಆ ಡಬ್ಬಾ ತರ ಇರೋ ಶಾರ್ಟ್ ಯಾವ ಸಿಚುವೇಶನ್ ಅಲ್ಲಿ ತೆಗ್ದಿರುತ್ತೆ ಅಂದ್ರೆ ಕೆಲವು ಸರಿ ಏನಾಗುತ್ತೆ, ಸಣ್ಣದಾಗ ಫೋಕಸ್ ಔಟ್ ಆಗಿ ಬಂದಿರುತ್ತೆ, ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ. ಅಂತದನ್ನ ನಾವು ಬೈಕೊಂಡು ಎಡಿಟ್ ಮಾಡೋ ಬದಲು, ಇಲ್ಲ ಅಲ್ಲಿ ಎಮೋಷನ್ ಇದೆಯಾ, ಕತೆ ಹೇಳ್ತಾ ಇದೆಯಾ, ತೊಂದರೆ ಇಲ್ಲ, ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು ಇಡೋಣ ಅನ್ನೋದು ಎಡಿಟ್ ಆಗಿ ಡಿಸೈಡ್ ಮಾಡ್ಬೇಕಾಗತ್ತೆ. ಆಸ್ ಎ ಕ್ಯಾಮರಾಮ್ಯಾನ್ ಎಡಿಟರ್ ಆಗಿ ಯೋಚನೆ ಮಾಡ್ಬೇಕಾದ್ರೆ, ಶೂಟ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಬೇಕಾ. ಈಗ ಕೆಲವು ಶಾರ್ಟ್ಸ್ ಅನ್ನೆಸೆಸರಿ ಸ್ಲೋ ಮೋಷನ್ ಅಲ್ಲಿ ತೆಗ್ದಿರ್ತೀವಿ ನಾವು, ಏನೋ ಅನ್ನೆಸೆಸರಿ. ಈಗಿನ ಸಿಚುವೇಶನ್ ಅಲ್ಲಿ ಎಲ್ಲವೂ ಹಿಂಗ್ ಹೊಡೆಯೋದು ಸ್ಲೋ ಮೋಷನ್ ಅಲ್ಲಿ ಇರುತ್ತೆ, ಅಗತ್ಯ ಇಲ್ಲ. ಯಾಕಂದ್ರೆ ಎಂಡ್ ಆಫ್ ದ ಡೇ ಎಡಿಟರ್ ಅಂತ ರ್ಯಾಂಪ್ ಮಾಡಿ ಬುಸಿಕ್ ಅಂತ ಮಾಡ್ಬಿಟ್ಟಿರ್ತಾನೆ. ಅಷ್ಟೆಲ್ಲ ಯಾಕೆ ವೇಸ್ಟ್ ಮಾಡ್ತೀರಾ? ಈಗ ನೆಗೆಟಿವ್ ಕಾಲದಲ್ಲಿ ಒಂದೊಂದು ಕ್ಯಾನ್ 11,000 ರೂಪಾಯಿ ಆಗೋದು. ಈಗ ಹಾರ್ಡ್ ಡಿಸ್ಕ್ ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ರೆ, ಒಂದು ಒಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ ಡಿಜಿಟಲ್ ಎಷ್ಟು ಬೇಕಾದ್ರೂ ಶೂಟಿಂಗ್ ಮಾಡಬಹುದು ಅಂತ. ಬಟ್ ಆ ಡಿಜಿಟಲ್ ಹಾರ್ಡ್ ಡಿಸ್ಕ್ ಗಳಿಗೆ ಕಾಸು ಹಾಕೋಷ್ಟು ನೆಗೆಟಿವ್ಗೂ ಖರ್ಚು ಮಾಡ್ತಿರಲಿಲ್ಲ. ಆಕ್ಚುಲಿ ನೆಗೆಟಿವ್ ಅಂತ ಜಾಸ್ತಿ ಎಕ್ಸ್ಪೆನ್ಸ್ ಈಗ ಆಗ್ತಿದೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ಬಜೆಟ್ಸ್ ಒಂದ್ ಟೈಮಲ್ಲಿ ಗಾಳಿಪಟ ನಾನು ವರ್ಕ್ ಮಾಡುವಾಗ ಪ್ರೊಡಕ್ಷನ್ ಡಿಸೈನರ್ಗೆ ದಟ್ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಸಿನಿಮಾ ಕನ್ನಡ ಇಂಡಸ್ಟ್ರಿ. 8 ಕೋಟಿ ಅಂತ. ಈಗ 50 crores 100 crores 150 crores ಅಂತಿದ್ದಾರೆ. ಸೊ ಇದರಿಂದಾನೇ ಅರ್ಥ ಆಗತ್ತೆ, ವಿ ಹ್ಯಾವ್ ನಾಟ್ ಆಕ್ಚುಲಿ ಸೇವಿಂಗ್ ಮನಿ, ಗೆಟಿಂಗ್ ಇನ್ ಟು ಡಿಜಿಟಲ್ ಎರಾ ಬಂದ್ಮೇಲೆ ಖರ್ಚು ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿದೆ. ಯಾಕೆಂದ್ರೆ ಡಿಸಿಪ್ಲಿನ್ ಕಮ್ಮಿ ಆಗ್ತಾ ಇದೆ, ಅನ್ನೆಸೆಸರಿ ಶಾರ್ಟ್ಸ್ ತೆಗಿತಾ ಇದೀವಿ, ಅನ್ನೆಸೆಸರಿ ಎಲ್ಲಾ ಆಂಗಲ್ ಅಲ್ಲೂ ಒಂದ್ ಶಾರ್ಟ್ ತೆಗೋಣ ಅಂತ. ಎಡಿಟ್ ಅಲ್ಲಿ ಇದಿರಲ್ಲ ಅಂತ ಗೊತ್ತಿರುತ್ತೆ, ಸುಮ್ಮನೆ ತೆಗೆದಿರ್ಲಿ ಒಂದ್ ಸೇಫ್ಟಿಗೆ ಒಂದ್ ರೂಮ್ ಪೂರ್ತಿ ಹಾರ್ಡ್ ಡಿಸ್ಕ್ ತುಂಬಿಸ್ಕೊಂಡು ನಾವು ಫುಟೇಜ್ ಇಟ್ಕೊಂಡು ಒಂದು 2 ಗಂಟೆ ಸಿನಿಮಾಗೆ ಒಂದು 250 ಗಂಟೆ ಫುಟೇಜ್ ಇರುತ್ತೆ, 250-300 ಗಂಟೆ ಫುಟೇಜ್ ಇರುತ್ತೆ. ಇನ್ನು 300 ಗಂಟೆ ಫುಟೇಜ್ ನ ಇಟ್ಕೊಂಡು ನಾವು 2 ಗಂಟೆ ಸಿನಿಮಾನ ಮಾಡಬೇಕು ಅಂತ ಪರಿಸ್ಥಿತಿ ಬಂದಿದೆ ಈಗ. ಸೊ ಫಾರ್ ಮೀ ಆಸ್ ಎನ್ ಎಡಿಟರ್ ಅಂಡ್ ಕ್ಯಾಮರಾಮನ್ ನನಗೆ ಎಷ್ಟು ಹೆಲ್ಪ್ ಆಗತ್ತೆ ಅಂತಂದ್ರೆ,
ಶೂಟ್ ಮಾಡುವಾಗ್ಲೇ ಅಲ್ಲಿ ಎಡಿಟ್ ಆಗ್ಬಿಟ್ಟಿರುತ್ತೆ, ಶೂಟೇ ಮಾಡಿರಲ್ಲ ಅಲ್ಲೇ ಎಡಿಟ್ ಆಗ್ಬಿಡುತ್ತೆ. ಒಂದು ಮಾಸ್ಟರ್ ಶಾಟ್ ಇಟ್ರೆ ಮಾಸ್ಟರ್ ಶಾಟ್ ಓಪನಿಂಗು ಎಂಡ್, ಕ್ಲೋಸಿಂಗು ಓಪನಿಂಗು ಕ್ಲೋಸಿಂಗ್ ಆಫ್ ಸೀನ್, ಮಧ್ಯದೆಲ್ಲ ಮಾಸ್ಟರ್ ಶಾಟ್ ಯೂಸೇ ಆಗಲ್ಲ. ತುಂಬಾ ಬೇಕಂದ್ರೆ ಮಾತ್ರ ಒಂದು ವೈಟ್ ಶಾಟ್ ಇಡ್ತೀವಿ ಹೊರತು ಕ್ಲೋಸ್ ಸಜೆಷನ್ ಅಥವಾ ಕ್ಲೋಸ್ ಅಪ್ ಅಲ್ಲೇ ಹೋಗ್ತಿರ್ತೀವಿ. ಸೊ ಮಾಸ್ಟರ್ ಶಾಟ್ ಮಾಡುವಾಗ ಮಧ್ಯದಲ್ಲಿ ಎಲ್ಲಾದ್ರೂ ಆರ್ಟಿಸ್ಟ್ ಫಂಬಲ್ ಆಯ್ತು, ಮಿಸ್ಟೇಕ್ ಆಯ್ತು ಅಂದ್ರೆ ನಾನು ಕಟ್ ಮಾಡ್ಲಿಕ್ಕೆ ಹೋಗಲ್ಲ, ಕಟ್ ಮಾಡಿ ಮತ್ತೆ ಫಸ್ಟ್ ಇಂದ ಬರ್ಲಿಕ್ಕೆ ಹೋಗಲ್ಲ. ಓಕೆ ಕಂಟಿನ್ಯೂ ಅಂತ ಅಂದ್ಬಿಡ್ತೀನಿ. ಕಂಟಿನ್ಯೂ ಅಂದ್ರೆ ಅವರು ಆ ಒಂದು ಲೈನ್ ಪ್ರೀವಿಯಸ್ ಲೈನ್ ಇಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ನನ್ಗೆ ಅಲ್ಲಿಗೆ ಮುಗ್ದೋಗುತ್ತೆ, ಒಂದು ಶಾಟ್ ಅಲ್ಲಿ ಮಾಸ್ಟರ್ ಶಾಟ್ ಮುಗೀತು. ಕ್ಲೋಸ್ ಅಪ್ ಈ ಕಡೆ ಹೋಗ್ತೀನಿ, ಕ್ಲೋಸ್ ಅಪ್ ತೆಗಿಯುವಾಗ್ಲೂ ಅಷ್ಟೇ ಮಧ್ಯದಲ್ಲಿ ಫಂಬಲ್ ಆಯ್ತು, ಆಪೋಸಿಟ್ ರಿಯಾಕ್ಷನ್ ಹಾಕ್ತಿವಲ್ಲ ನಾವು, ಆಪೋಸಿಟ್ ಶಾಟ್ ಹಾಕ್ತಿವಿ. ಮತ್ತೆ ಯಾಕೆ ಅದನ್ನೇ ಪದೇ ಫಸ್ಟ್ ಇನ್ ತೆಗಿಯೋದು, ಬೇಕಿಲ್ಲ, ಅಗತ್ಯ ಇಲ್ಲ. ಸೊ ಹಾಗಾಗಿ ನನಗೆ ಆಸ್ ಅನ್ ಎಡಿಟರ್ ಕ್ಯಾಮ್ರಾಮನ್ ಆಗಿದ್ದಾಗ ಟೈಮ್ ಸೇವ್ ಆಗುತ್ತೆ, ಫುಟೇಜ್ ಸೇವ್ ಆಗುತ್ತೆ. ಬೇಸಿಕ್ಲಿ ಸೇವಿಂಗ್ ಟೈಮ್ ಇಸ್ ಸೇವಿಂಗ್ ಮನಿ. ಸೊ 4 ದಿನದಲ್ಲಿ ಆಗೋ ಶೂಟ್ 2 ದಿನದಲ್ಲೋ 3 ದಿನದಲ್ಲೋ, ಒಂದಿನ ಸೇವ್ ಆಗಿ 4 ದಿನದಲ್ಲಿ ಆಗೋ ಶೂಟ್ 3 ದಿನದಲ್ಲಿ ಮುಗಿಸ್ತೀವಿ ನಾವು. 1 ಡೇ ಎಕ್ಸ್ಪೆನ್ಸ್ ಕಮ್ಮಿ ಆಗುತ್ತೆ. ಸೊ ಇಮ್ಯಾಜಿನ್ 100 ದಿನದಲ್ಲಿ ಆಗೋ ಶೂಟಿಂಗು 60 ದಿನದಲ್ಲಿ ಮುಗಿಸ್ಬೋದು ನಾವು, ಅಥವಾ 70 ದಿನದಲ್ಲಿ 30 ದಿನ ಉಳಿಸ್ಬೋದು ಓವರ್ ಆಲ್ ಲೆಕ್ಕ. ಸೊ ಐ ಫೀಲ್ ಎಡಿಟಿಂಗ್, ಒಬ್ಬ ಕ್ಯಾಮ್ರಾಮನ್ಗೆ ಎಡಿಟಿಂಗ್ ನಾಲೆಜ್ ಇರಬೇಕು, ಒಬ್ಬ ಎಡಿಟರ್ಗೆ ಕ್ಯಾಮ್ರಾ ನಾಲೆಜ್ ಇರಬೇಕು. ಅವಾಗ ಇಟ್ ವಿಲ್ ಬಿ ಅ ವೆರಿ ಗುಡ್ ಕಾಂಬಿನೇಷನ್. ಸೊ ಐ ಆಮ್ ಫಾರ್ಚುನೇಟ್, ನನ್ಗೆ ಎರಡೂ ಮಾಡೋದ್ರಿಂದ ನನಗೆ ಅಡ್ವಾಂಟೇಜ್, ನನ್ಗೆ ತುಂಬಾನೇ ಅಡ್ವಾಂಟೇಜ್ ಆಗಿದೆ. ಮತ್ತೆ ಪ್ರೊಡ್ಯೂಸರ್ಗೆ ಒಂದೇ ಪೇಮೆಂಟ್ ಅಲ್ಲಿ ಕೆಲಸ ಆಗುತ್ತೆ, 2 ಕೆಲಸ ಇಲ್ಲ, ಅದು ಅದೇ ಹಾಗಂತ ಪ್ಯಾಕೇಜ್ ಎಲ್ಲ ಮಾಡಲ್ಲ ನಾನು. ಅಫ್ಕೋರ್ಸ್ ಪ್ರೊಡ್ಯೂಸರ್ಗೆ ಬಹಳನೇ ಸೇವ್ ಆಗತ್ತೆ. ಅದು ಕ್ಯಾಲ್ಕುಲೇಷನ್ ಹೋದ್ರೆ ಗೊತ್ತಾಗತ್ತದು. ಅಂದ್ರೆ ಇದು ಈ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಎಸ್ ಹೌ ಮಚ್ ಐ ಕ್ಯಾನ್ ಸೇವ್ ಅನ್ನೋದು ಗೊತ್ತಾಗತ್ತೆ. ಓಕೆ, ಈಗ ಏರಿಯಲ್ ಶೂಟ್ ಆಯ್ತು, ಆಮೇಲೆ ಡ್ರೋನ್ ಬಂತು, ಟೆಕ್ನಿಕಲಿ ನೆಕ್ಸ್ಟ್ ಏನ್ ಬರ್ಬೋದು ನಿಮ್ ಪ್ರಕಾರ? ಟೆಕ್ನಿಕಲಿ ಈಗ ಆಲ್ರೆಡಿ ಬರ್ತಾ ಇದೆ, ಏನೋ ಅನ್ರಿಯಲ್ ಅಂತ ಒಂದು ಬಂದಿದೆ. ಈ ಮೊಕೋಬೋಟ್ ಯೂಸ್ ಮಾಡ್ತಿದ್ದೆ, ಅಂದ್ರೆ ರೊಬೋಟಿಕ್ ಕ್ಯಾಮ್ರಾಸ್. ಅನ್ರಿಯಲ್ ಅಂತ ಅಂದ್ರೆ ಗ್ರೀನ್ ಬ್ಯಾಕ್ ಡ್ರಾಪ್ ಅಲ್ಲಿ ಶೂಟ್ ಮಾಡಿ, ಒಂದು ರೊಬೋಟಿಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಒಂದೇ ಶಾಟ್ ನ 10 ಸರಿ ರಿಪೀಟ್ ಮಾಡಬಹುದು. ಸೇಮ್ ಟೈಮ್ ಅಲ್ಲಿ ಕ್ಯಾಮ್ರಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗುತ್ತೆ. ಆಮೇಲೆ ಬ್ಯಾಕ್ ಗ್ರೌಂಡ್ ನ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ವಿಧಾನಸೌಧ ಅಥವಾ ಯಾವ್ದೋ ಒಂದು ಲೊಕೇಶನ್, ರೆಸ್ಟ್ರಿಕ್ಷನ್ ಇರುವಂತ ಲೊಕೇಶನ್ ನಾವು 3D ಸ್ಕ್ಯಾನ್ ಮಾಡ್ಕೊಂಡು ಬಂದು ಆ ಎನ್ವಿರಾನ್ಮೆಂಟ್ ಅಲ್ಲಿ ಶೂಟಿಂಗ್ ಮಾಡೋ ಟೆಕ್ನಾಲಜಿ ಬಂದಿದೆ. ಯೂಸ್ ಮಾಡಿದೀವಿ, ಅದು ಹೆಸರೆಲ್ಲ ಹೇಳೋದು ಬೇಡ, ಬಟ್ ಯೂಸ್ ಮಾಡಿದೀವಿ. ಇನ್ನೂ ಒಂದು ರಿಲೀಸ್ ಆಗಿಲ್ಲ, ಯೂಸ್ ಮಾಡಿದೀವಿ ಒಂದು ಸಿನಿಮಾಗೆ ಒಂದು ಅನ್ರಿಯಲ್ ಎನ್ವಿರಾನ್ಮೆಂಟ್ ನ. ಈಗ ನಾನು ಇಲ್ಲಿ ಕೂತಿದ್ದೀನಿ, ಈ ಚೇರ್ ಅಲ್ಲಿ ಕೂತಿದ್ದೀನಿ ಅಂದ್ರೆ ಈ ಚೇರ್ ಸಮೇತ ನಾನು ಒಂದು ಆಫೀಸ್ ಅಟ್ಮಾಸ್ಫಿಯರ್ ಬದಲು ನಾನು ವಿಧಾನಸೌಧ ಒಳಗಡೆ ಅಥವಾ ಯಾವುದೋ ಒಂದು ಲೊಕೇಶನ್ ಅಲ್ಲಿ ಕೂತಿದ್ದೀನಿ ಅನ್ನೋ ತರ ವಿತ್ ಡೆಪ್ತ್, ಅಂದ್ರೆ 3 ಡೈಮೆನ್ಷನಲ್ಲಿ ಈಗ ಕ್ಯಾಮ್ರಾ ಇಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ ನಾನು ವಿತ್ ಮೂವ್ಮೆಂಟ್ ಆ ಬ್ಯಾಕ್ ಗ್ರೌಂಡ್ ಕೂಡ ಅದೇ ರೀತಿ ಮೂವ್ಮೆಂಟ್ ಆಗುವಂತ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬಹುದು. ಅದು ಬಂದಿದೆ. ಸೊ ದಟ್ ಇಸ್ ದ ಫ್ಯೂಚರ್. ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ತಗೊಂತಿದ್ದಾರೆ ಜನ. ಸೊ ಮೇ ಬಿ ವೆರಿ ಸೂನ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಅನ್ರಿಯಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಕ್ಚುಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್. ಈಗ 70s ಅಲ್ಲಿ ಅಣ್ಣವ್ರ ಸಿನಿಮಾಗಳವರೆಗೂ ಸಾಕಷ್ಟು ಸ್ಟುಡಿಯೋ ಒಳಗಡೆ ಶೂಟಿಂಗ್ ಮಾಡ್ತಾ ಇದ್ರು, ಔಟ್ಡೋರ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇರಲ್ಲ, ಕಷ್ಟ ಅಂತ. ಈಗ ವಾಪಸ್ ಜನ ಸ್ಟುಡಿಯೋ ಒಳಗಡೆ ಬಂದಿದ್ದಾರೆ, ಎಲ್ಲವೂ ಸ್ಟುಡಿಯೋಗೆ ಬರ್ತಾ ಇದೆ, ಎಲ್ಲವೂ ಗ್ರೀನ್ ಮ್ಯಾಟ್ ಸೆಟ್ ಹಾಕಿ ಮಾಡ್ತಾ ಇದ್ವಿ. ಈಗ ಸಾಕಷ್ಟು ಸಿನಿಮಾಗಳು ಟೋಟಲ್ ಸೆಟ್ ಹಾಕಿ ಶೂಟಿಂಗ್ ಮಾಡ್ತಾ ಇದ್ದಾರೆ, ರೋಡಲ್ಲಿ ಶೂಟಿಂಗ್ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು. ಒಂಥರ ಕಾಲಚಕ್ರ ಬರ್ತಾ ಇರುತ್ತೆ. ಈಗ ಮುಂಚೆ ಅದನ್ನ ಬ್ಯಾಕ್ ಪ್ರೊಜೆಕ್ಷನ್ ಅಂತ, ಅಂದ್ರೆ ಹೀರೋ ಹೀರೋಯಿನ್ ಕಾರಲ್ಲಿ ಹೋಗೋದನ್ನ ಟ್ರಾವೆಲಿಂಗ್ ಶಾಟ್ ನ ಶೂಟ್ ಮಾಡ್ತಿದ್ರು. ಹೆಂಗ್ ಮಾಡ್ತಿದ್ರು ಅಂದ್ರೆ ಹೀರೋ ಹೀರೋಯಿನ್ ಕಾರಲ್ಲಿ ಕೊಡಿಸ್ಬಿಟ್ಟು ಹಿಂದ್ಗಡೆ ಬ್ಯಾಕ್ ಪ್ರೊಜೆಕ್ಷನ್, ಅಂದ್ರೆ ಈ ರಸ್ತೆದೆಲ್ಲ ಶೂಟಿಂಗ್ ಮಾಡ್ಕೊಂಡು ಬಂದು ಆಲ್ರೆಡಿ ಶೂಟಿಂಗ್ ಮಾಡಿ ಪ್ರೋಸೆಸ್ ಮಾಡಿ ಕಲರ್ ಅಲ್ಲಿ ಒಂದು ಪರದೆ ಮೇಲೆ ಬ್ಯಾಕ್ ಇಂದ ಪ್ರೊಜೆಕ್ಷನ್ ಮಾಡೋರು, ಈ ಕಡೆ ಕಾರ್ನ ಕುಡಿಸ್ಬಿಟ್ಟು ಶೂಟಿಂಗ್ ಮಾಡೋರು. ಸೊ ಮೂವ್ಮೆಂಟ್ ಶಾರ್ಟ್ಸ್ ಕಾಣಿಸೋದು ನಮ್ಗೆ ಸಾಕಷ್ಟು ಹಳೆ ಸಿನಿಮಾಗಳು ನೋಡಿ ಅದನ್ನೇ ವಾಪಸ್ ಮಾಡ್ತಾ ಇದೀವಿ. ಈಗ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡ್ತಿದೀವಿ ಅಷ್ಟೇ ಹೊರತು ಏನು ದೊಡ್ಡದಾಗಿ ಏನು ಮುಂಚೆ ಮಾಡಿದವ್ರದ್ದು ಇಂದ ಏನು ದಬ್ಬಾಗ್ತಾ ಇಲ್ಲ. ಸೇಮ್ ವಿತ್ ಹೆಲ್ಪ್ ಆಫ್ ಕಂಪ್ಯೂಟರ್ಸ್ ಅಷ್ಟೇ ಹೊರತು ಸೇಮ್ ಟೆಕ್ನಿಕ್ ನ ಟೆಕ್ನಾಲಜಿ ಬಳಸಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಬರ್ತಾ 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 ಸೆಟ್ ಇನ್ನೂ ದೊಡ್ಡದಾಕಣ ಅಂತ CG ಇನ್ನು ಮಾಡೋಣ ಅಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾನೆ ಹೊರತು
ಈ ಟೆಕ್ನಾಲಜಿಯಿಂದ ನಮ್ಮ ಖರ್ಚುಗಳು ಕಡಿಮೆ ಆಗತ್ತೆ ಅನ್ನೋದು ಮೂಢನಂಬಿಕೆ. ಓಕೆ, ಅದೀಗ ನೀವು ಹೊಸ ಟೆಕ್ನಾಲಜಿ ಹೇಳಿದ್ದು UAE ಸಿನಿಮಾದ ಬಗ್ಗೆ ಏನಂತ? ಒಂದು ಹೊಸ ಸಿನಿಮಾ ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.